ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರುಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 1ನೇ ತಾರೀಕು ಜುಲೈ 2025 ಮಂಗಳವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಆಷಾಢ ಮಾಸೆ ಶುಕ್ಲ ಪಕ್ಷದ ಷಷ್ಠಿ ತಿಥಿ ಪೂರ್ವ ಪಾಲ್ಗುಣಿ ನಕ್ಷತ್ರ ವ್ಯತಿಪಾತ ಯೋಗ ತೈತುಲ ಕರ್ಣ. ಇವತ್ತಿನ ಪಂಚಾಂಗ ಫಲ. ವಿಶ್ವ ವೈದ್ಯರ ದಿನ. ವೈದ್ಯೋ ನಾರಾಯಣು ಹರಿ ಅಂತ ಹೇಳ್ತೇವೆ. ಎಲ್ಲ ವೈದ್ಯ ಬಂಧುಗಳಿಗೆ ನಮ್ಮ ಒಂದು ರೀತಿ ನಡೆದಾಡೋ ದೇವರುಗಳು ಅವರು. ಹೇಗೆ ಅನ್ನಪ್ರಭು ನಮ್ಮ ರೈತರಾಗಿರ್ತಾರೋ ಜೀವಪ್ರಭು ಇವರುಗಳು ಕೂಡ. ಇವರಿಂದಲೂ ಜೀವ, ಇವರಿಂದಲೂ ಜೀವ. ಭಗವಂತ ಎಲ್ಲ ಕಡೆ ಇರ್ಲಿಕ್ಕಾಗೋದಿಲ್ಲ ಅಂತೇಳಿ ಈ ರೀತಿ ಕಳಿಸಿರ್ತಾನೆ ಮಕ್ಕಳೇ. ಕಲಿಯುಗಕ್ಕೆ ಪ್ರತ್ಯಕ್ಷವಾಗಿ ಭಗವಂತ ಬರೋಲ್ಲ, ಈ ರೀತಿ ಕೆಲವು ರೂಪಗಳಲ್ಲಿರ್ತಾನೆ ಅಂತ. ಎಲ್ಲ ನಾನಿವತ್ತಿದ್ದೇನೆ, ಚೆನ್ನಾಗಿದ್ದೇನೆ. ಎಲ್ಲ ವೈದ್ಯರುಗಳು, ತುಂಬ ವೈದ್ಯರುಗಳು ನಮಗೆ ನೆರಳಾಗಿದ್ದಾರೆ, ನಮ್ಮ ನಾಡನ್ನು ಕಾಪಾಡ್ತಿದ್ದಾರೆ. ಎಲ್ಲ ವೈದ್ಯರುಗಳು ಅವರ ಆ ಒಂದು ಹಾರೈಕೆ ನಮಗಿರಲಿ, ಚೆನ್ನಾಗಿರಲಿ. ಎಲ್ಲೋ ಯಾರು ನನಗೆ ತಿಳಿದಿರೋ ಹಾಗೆ ಯಾವ ವೈದ್ಯರು ಒಂದು ಪೇಷಂಟ್, ಒಬ್ಬ ರೋಗಿಯನ್ನು ಸಾಯಿಸಬೇಕು ಅಂತ ಮದ್ದು ಮಾಡೋದಿಲ್ಲ. ನನಗೆ ತಿಳಿದ ಹಾಗೆ ಮಕ್ಕಳು, ನನ್ನ ಮೊದಲನೇ ಜರ್ನಿಯೇ ಒಂದು ಸಂಸ್ಥೆಯಲ್ಲಿ ಒಂದು ಕೆಲಸ ಮಾಡಬೇಕಾದ್ರೆ ನಾನು ಡಾಕ್ಟರ್ಗಳ ಜೊತೆಲೇ ಕೆಲಸ ಮಾಡಿದ್ದು. ಅಲ್ಲಿ ಉಳಿಸಬೇಕು, ಕಾಪಾಡಬೇಕು. ಇವತ್ತು ಅದೊಂದು ಲಾಬಿ ಆಗಿಬಿಟ್ಟಿದೆ, ಇನ್ನೊಂದು ಆಗಿಬಿಟ್ಟಿದೆ ಅನ್ನತಕ್ಕಂಥದ್ದು ಹೇಳ್ತಾರೆ. ಎಷ್ಟು ನಿಜವೋ ಸುಳ್ಳು ದೈವವೇ ನೋಡಿಕೊಳ್ಳಲಿ. ಆದರೆ ನಮಗೆ ದೈವ ಸ್ವರೂಪರೇ. ಆ ಎಲ್ಲ ಡಾಕ್ಟರ್ಗಳು ಹ್ಯಾಪಿಯಾಗಿರಲಿ ಅಂತ ಕೇಳ್ಕೊಳ್ತಾ, ಈ ಒಂದು ವಿಶೇಷವಾಗಿ ಈ ಮನುಷ್ಯ ಚಾಣಕ್ಯ ಹೇಳ್ತಾನೆ. ಆಗಲೇ ಚಂದ್ರಗುಪ್ತ ಮೌರ್ಯನಿಗೆ ಹೇಳ್ತಾನೆ, ಆತನಿಗೆ ನಿತ್ಯ ತಿದ್ದುವುದು ನೀತಿಶಾಸ್ತ್ರ, ಧರ್ಮಶಾಸ್ತ್ರ, ಲೋಕಶಾಸ್ತ್ರ, ವ್ಯವಹಾರ ಶಾಸ್ತ್ರ. ಜನ ಹೇಗಿರ್ತಾರೆ, ನೀನೊಂದು ಜವಾಬ್ದಾರಿ ತೆಗೆದುಕೊಂಡ್ರೆ ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು ಅನ್ನತಕ್ಕಂಥ ಭಾವಾರ್ಥದಲ್ಲಿ ಆ ಪರಮ ಪೂಜಿತ ವಿಷ್ಣು ಶರ್ಮ ಚಾಣಕ್ಯರು ತುಂಬ ವಿಶೇಷವಾದಂಥ ಮಾತುಗಳ ಮುಖೇನ, ತತ್ವಶಾಸ್ತ್ರಗಳ ಮುಖೇನ ಚಂದ್ರಗುಪ್ತ ಮೌರ್ಯರಿಗೆ ಹೇಳ್ಕೊಡ್ತಾರೆ. ಅದು ನಮಗೂ ಅನ್ವಯ ಆಗುತ್ತೆ. ಈ ಕಲಿಯುಗ ಎಂದೋ ಯಾವಾಗಲೋ 2000 ವರ್ಷಗಳ ಹಿಂದುಗಡೆ ಕ್ರಿಸ್ತ ಪೂರ್ವ ಚಾಣಕ್ಯ ತಿಳಿಸ್ಕೊಟ್ಟಂಥ ನೀತಿಶಾಸ್ತ್ರಗಳು ತುಂಬ ಅದ್ಭುತ, ತುಂಬ ಚೆನ್ನಾಗಿ ಹೇಳ್ತಾರೆ. ನೋಡು ಚಂದ್ರಗುಪ್ತ, ಆಯುಧಗಳ ಪ್ರಮೇಯವಿಲ್ಲದೆ ಮಾಡುವ ಯುದ್ಧಕ್ಕೆ ಹೆಸರೇ ಮೋಸ ಅಂತ ಹೇಳ್ತಾರೆ. ಇವತ್ತು ನಾವು ನೋಡ್ತಿದ್ದೇವೆ, ಆಗಲೇ ಹೇಳಿಬಿಟ್ಟಿದ್ದಾರೆ ಕ್ರಿಸ್ತಪೂರ್ವದಲ್ಲೇ. ಪರಮ ಭಾಗವತೋತ್ತಮ, ಪರಮ ಸಾತ್ವಿಕ ಮನುಷ್ಯ ಬರೀ ತನ್ನ ಬುದ್ಧಿವಂತಿಕೆಯಿಂದಲೇ ಯಾವ ಅಸ್ತ್ರ ಶಸ್ತ್ರ ಏನೂ ಇಲ್ಲದೆ ಒಬ್ಬ ಸಾಮಾನ್ಯ ಬಾಲಕನನ್ನ ಕರ್ಕೊಂಡು ಬಂದು ಚಕ್ರವರ್ತಿ ಮಾಡತಕ್ಕಂಥದ್ದು. ಭರತಖಂಡದ ಚಕ್ರವರ್ತಿ. ಅಬ್ಬೋ, ಯೋಚನೆ ಮಾಡಿ ನೋಡಿ, ನೀ ಯಾವ ರೀತಿ ತಯಾರು ಮಾಡಿರಬೇಕು, ಈ ಲೋಕ ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಿದ್ರು. ಇವತ್ತು ನಡೀತಿರೋದು ಹಾಗೆ. ಎಷ್ಟೋ ಜನ ನಾವು ಮೋಸ ಹೋಗ್ಬಿಟ್ವಿ ಗುರುಗಳೇ. ಆಯುಧವಿಲ್ಲದೆ ಮಾಡಿದಂಥ ಯುದ್ಧ ಅದು. ನಮ್ಮ ಜೊತೆಲೇ ಇದ್ದು, ನಮ್ಮ ಅನ್ನ ತಿಂದು, ನಮ್ಮ ನೇಳು ತಗೊಂಡು, ಸಹಾಯ ತಗೊಂಡು, ಯೋಚನೆ ಮಾಡಿ ನೋಡಿ ಯಾವ ಮಟ್ಟಕ್ಕೆ ವ್ಯಕ್ತಿಗಳು ಬದಲಾಗಿ ಬಿಟ್ಟಿದ್ದಾರೆ ಅನ್ನತಕ್ಕಂಥ. ಯಾವ ಮಟ್ಟಕ್ಕೆ ಎಷ್ಟು ವಿಚಿತ್ರವಾದ ವ್ಯಕ್ತಿಗಳಿದ್ದಾರೆ ನಮ್ಮ ಸುತ್ತಮುತ್ತ ಅಂತ. ಪ್ರತಿ ಹೆಜ್ಜೆ ತಾಯಿ ಮೋಸ ಮಾಡಿದ್ರು, ತಂದೆ ಮೋಸ ಮಾಡಿದ, ಮಕ್ಕಳು ಮೋಸ ಮಾಡಿದ್ರು, ಸ್ನೇಹಿತ ಮೋಸ ಮಾಡ್ದ, ಗೆಳೆಯ ಮೋಸ ಮಾಡ್ದ, ಅಧಿಕಾರಿ ಮೋಸ ಮಾಡ್ದ.
ಬರೀ ಈ ಲೋಕವನ್ನ ನಂಬಬೇಡ. ಲೋಕವನ್ನ, ಅದನ್ನು ಚಾಣಕ್ಯರು ಆಗ್ಲೇ ಹೇಳ್ತಾರೆ, ಆಯುಧಗಳಿಲ್ಲದೆ ಆಯುಧಗಳ ಪ್ರಮೇಯವಿಲ್ಲದೆ ಮಾಡುವ ಯುದ್ಧಕ್ಕೆ ಹೆಸರೇ ಮೋಸ. ತುಂಬಾ ಚೆನ್ನಾಗಿ ನಂಬಿಸಿ ಜೊತೆಯಲ್ಲಿದ್ದು ತಗೊಳ್ಳೋರು, ನೀವು ಕೊಡೋವರೆಗೂ ಒಳ್ಳೆಯವರು ಮಕ್ಕಳೇ, ನೀವು ಕೊಡುವವರೆಗೂ ಒಳ್ಳೆಯವರು. ನೀವು ಯಾವಾಗ ಕೊಡಲ್ಲ ಇಲ್ಲ ಅನ್ನತಕ್ಕಂಥದ್ದನ್ನ ಹೇಳಿ ನೋಡಿ, ಅಲ್ಲಿ ನೋಡಿ ಬದಲಾಗತಕ್ಕಂಥ ಒಂದು ವ್ಯಕ್ತಿತ್ವಗಳು, ಅವರ ಆಲೋಚನಾ ಪದ್ಧತಿ. ಹೇಗೂ ಮೋಸಕ್ಕೆ ಎಳಿತಾನೆ ಅವನು, ಹೇಗೂ ಮೋಸಕ್ಕೆ. ಮೊನ್ನೆ ನೋಡಿ, ಎಷ್ಟೇ ದೊಡ್ಡ ಕಳ್ಳ ಆದ್ರೂ ಸಿಕ್ಕಾಕೋತಿರೋ ಅಂದ್ರೆ ಒಂದು 55 kg ವರೆಗೂ ಬಂಗಾರ ಕೆನರಾ ಬ್ಯಾಂಕ್ ಅಲ್ಲಿ ಯಾವುದೋ ಕೊಳ್ಳೆ ಹೊಡೆದಿದ್ದಾರೆ. ಬ್ಯಾಂಕ್ ಮ್ಯಾನೇಜರೇ ಸಂಬಳ ತಗೊಂಡು, ಸಂಸ್ಥೆಯ ಸಂಬಳ ತಗೊಂಡು ಪ್ಲಾನ್ ಮಾಡಿ ಕೆಲಸದ ಹೊರಗಡೆ ಬಂದು ಕೀ ಡೂಪ್ಲಿಕೇಟ್ ಮಾಡಿಸಿ 50-60 kg ಬಂಗಾರವನ್ನ ಕೊಳ್ಳೆ ಹೊಡೆದಿರೋದು. ಏನು ಎಲ್ಲ ಈ ಫಾರಿನ್ ಮೂವಿಗಳು, ಈ ಎಪಿಸೋಡ್ಗಳು, ಏನೇನೋ ನೋಡ್ಬಿಟ್ಟು ಆ ಥರದ್ದು ಪ್ಲಾನ್ ಮಾಡಿಕೊಂಡು ಬಂದು ಲೂಟಿ ಮಾಡಿರುವುದು. ಯೋಚನೆ ಮಾಡಿ ನೋಡಿ. ನೀವು ನಿತ್ಯ ಕೇಳ್ತಿರ್ತೀರಿ, ಅವ್ರು ಮೋಸ ಮಾಡಿದ್ರು, ಇವ್ರು ಮೋಸ ಮಾಡಿದ್ರು. ಆಯುಧಗಳ ಪ್ರಮೇಯವೇ ಇಲ್ಲ. ಅವ್ನು ನೋಡಿ ಅಲ್ಲಿ ಗನ್ನೇ ಎತ್ಕೊಂಡ್ಬಂದಿಲ್ಲ, ಏನೂ ಎತ್ಕೊಬಂದಿಲ್ಲ. ಏನ್ ಮಾಡಿದ್ರು, ಹೇಗ್ ಮಾಡಿದ್ರು ಯಾರಿಗೂ ಗೊತ್ತಿಲ್ಲ. ಹಿಡ್ಕೊಬಿಟ್ಟಿದ್ದಾರೆ ಪೊಲೀಸವ್ರು. ಅದರಲ್ಲೂ ಎಷ್ಟೋ ದುಡ್ಡು ಕರಗಿಸಿ ತಗೊಂಡು ಹೋಗ್ಬಿಟ್ಟು ಕೆಸಿನೋ ಆಡಿದಾರಂತೆ ಇವರು. ಹುಚ್ಚುತ್ತಲೆ ಬಂದು ದುಡ್ಡಲ್ಲಿ ಕೆಸಿನೋ, ಜೂಜು ನೋಡಿ. ಇದು ಮೋಸ ಮಾಡಿ ಜೀರ್ಣಿಸ್ಕೋತೇವೆ, ಸಿಕ್ಕಾಕೊಳ್ಳಲ್ಲ. ಇದನ್ನ ಆಗಲೇ ಚಂದ್ರಗುಪ್ತ ಮೌರ್ಯರಿಗೆ ಸುತ್ತಮುತ್ತ ಹೀಗಿರ್ತಾರೆ, ಹುಷಾರು, ಜೊತೆಲೇ ಇರ್ತಾರೆ, ಆಯುಧಗಳಿಲ್ಲದೆ ಮೋಸ ಮಾಡಿಬಿಡ್ತಾರೆ ಅಂತ ಇನ್ನೂ ಒಂದು ಅದ್ರ ಜೊತೆಲಿ ಸೇರಿಸಿ ಹೇಳ್ತಾರೆ ಚಾಣಕ್ಯರು ತುಂಬಾ ಅದ್ಭುತವಾಗಿ. ಬೆನ್ನ ಹಿಂದೆ ಇರ್ತೇನೆ, ನಾನಿರ್ತೇನೆ ಸ್ನೇಹಿತ, ನಾನಿರ್ತೇನೆ ಗುರುಜಿ, ನಾನಿರ್ತೇನೆ. ನೀವು ನಮ್ಮವ್ರು ಗುರುಜಿ, ನೀವು ಅನ್ನದಾತ್ರಮ್ಮ, ನೀವು ಅನ್ನಪೂರ್ಣೇಶ್ವರಿ ಅಮ್ಮ, ನೀವು ನಮ್ಮ ಅಣ್ಣಯ್ಯ, ಸದಾ ಬೆಂಗಾವಲು ಅನ್ನತಕ್ಕಂಥ ಮಾತು ಹೇಳುತ್ತಲೇ ಬೆನ್ನ ಹಿಂದೆಯೇ ಚೂರಿ ಹಾಕುವುದಕ್ಕೆ ಸ್ನೇಹ ಅಂತಾರೆ. ಇವತ್ತು ಗೆಳತನ ಅನ್ನೋಕೆ ಭಯ ಆಗುತ್ತಪ್ಪ. ಗೆಳತನ ಅನ್ನೋಕೆ ಯಾವಾಗ ಏನ್ ಮಾಡ್ತಾರೆ, ಮೊನ್ನೆ ಕೂಡ ನೋಡಿ ಕರೆಸಿ ಕೊಲೆ ಮಾಡಿಬಿಟ್ಟಿದ್ದಾರೆ ಅಂತ ಸ್ನೇಹಿತರುಗಳೇ. ಈ ತರದ್ ನಿತ್ಯ ಕೇಳ್ತಿರ್ತವೆ. ಈ ಗೆಳೆಯನಿಗೆ ಚೂರಿ ಹಾಕಿದ್ರು, ಆ ಗೆಳೆಯನಿಗೆ ಚೂರಿ ಹಾಕಿದ್ರು. ಬರೀ ಸಂಬಂಧಗಳಲ್ಲೇ ಅಲ್ಲ, ದೇಶಗಳು ಕೂಡ ನಡೀತಿದ್ದಾವೆ ನೋಡಿ. ನಮ್ಮ ಹತ್ರ ಟರ್ಕಿ ಸಹಾಯ ತಗೊಳ್ತಾನೆ, ಅಲ್ಲಿ ಬಂದ ಭೂಕಂಪ ಇನ್ನೊಂದಕ್ಕೆ ನಮ್ಮ ದೇಶ ಮೊದಲು ಸಹಾಯ ಹಸ್ತ ಚಾಚುತ್ತೆ. ನಮ್ಮ ದೊರೆ ವಿಶಾಲ ಹೃದಯಿ ಮೊದಲು ಕಳಿಸ್ತಾರೆ ಎಷ್ಟೋ ಲಕ್ಷ ಟನ್ ಆಹಾರೋತ್ಪನ್ನಗಳನ್ನ, ಇನ್ನೊಂದು ಮದ್ದು, ಮಾತ್ರೆಗಳು, ಮೆಡಿಸಿನ್ಸ್. ಏನೊಂದು ಭೂಕಂಪ ಆದ್ರೆ ಏನ್ ಸುಮ್ಮನೆನೇನ್ರಿ? ಒಂದು ಮನೆ ಶೇಕ್ ಆದ್ರೇನೆ, ಒಂದು ಸಾವಾದ್ರೇನೆ ನಮ್ಗೆ ಒಂದು ಲೋಟ ಕಾಫಿ ಕೊಡೋರು ಇರಲ್ಲ, ಕೀಳೋರು ಇರಲ್ಲ, ಪ್ರಸಾದ ಕೊಡೋರು ಇರಲ್ಲ, ಸಾಂತ್ವನ ಹೇಳೋಕಿರಲ್ಲ. ಮೊದಲು ಅದಕ್ಕೆ ಹೇಳೋದು ನಮ್ಮ ಭಾರತ ವಸುದೈವ ಕುಟುಂಬಕಂ. ನಮ್ಮ ಹೈಂದವ ದೇಶ ಇದೆಯಲ್ಲ, ಈ ನಮ್ಮ ಸಂಪ್ರದಾಯ ಇದೆಯಲ್ಲ, ಇನ್ನೊಬ್ಬ ನೋವಿನಲ್ಲಿದ್ದಾಗ ನೀವು ನಂಬಲ್ಲ, ಈ ಘೋಷಯಾತ್ರೆ ಹೋಗ್ತಾರೆ ಈ ದುರ್ಯೋಧನರು. ಘೋಷಯಾತ್ರೆ ಅಂದ್ರೆ ಈ ಒಂದು ಪಾಂಡವರು ಕಾಡಿನಲ್ಲಿ ಇರ್ತಾರೆ, ಅವ್ರ ಮುಂದ್ಗಡೆ ತೋರಿಸ್ಕೋಬೇಕು. ಇದು ಮಾಡೋದು ತರಲೆ ಯಾರು ಗೊತ್ತಾ? ನೀವು ನಂಬೋಲ್ಲ, ಕರ್ಣ. ಅವನಿಗೆ ಹೇಗಾದ್ರೂ ಅವಮಾನ ಮಾಡಬೇಕು, ಅವಮಾನ ಮಾಡಬೇಕು. ಯಾರಿಗೆ? ದ್ರೌಪದಿಗೆ. ಅವನು ಮರ್ತಿಲ್ಲ. ಆ ಸ್ವಯಂವರ ಆಯ್ತಲ್ಲ, ಬ್ರಾಹ್ಮಣರ ವೇಷಧಾರಿಗಳಾಗಿ ಪಾಂಡವರು ಬಂದು ದ್ರೌಪದಿಯನ್ನ ಮತ್ಸ್ಯಯಂತ್ರ ಭೇದಿಸಿ ಅರ್ಜುನ ಸಮೇತ ತಗೊಂಡು ಹೋಗುವಾಗ ಇವರು ಎದ್ದಕ್ಕೆ ಹೋದಾಗ ಒಡೆದು ಬಿಸಾಕಿರ್ತಾರೆ. ಅದರ ಜೊತೆಯಲ್ಲಿ ದ್ರೌಪದಿ ಬೇರೆ, ನಾನಾಗಲ್ಲ ಮದುವೆ, ಸೂತಪುತ್ರನನ್ನ ಅಂತ ಒಂದು ಮಾತು ಹೇಳ್ಬಿಟ್ಟಿರ್ತಾರೆ. ಅವನಿಗೆ ಅದು ಮಲಗಿದ್ರು ಎದ್ರು ಅವನನ್ನ ಸುಡುತ್ತಾ ಇರುತ್ತೆ. ಬರ್ತಾನೆ, ಪೀಠಿಗೆ ಹಾಕ್ತಾನೆ. ಹೆಂಗೆ ಗೊತ್ತರ ಪೀಠಿಗೆ ಹಾಕೋದು? ದೊರೆ, ನಿನ್ನ ಕೀರ್ತಿ ಪ್ರತಿಷ್ಠೆ ಎಲ್ಲೆಲ್ಲೂ ಪಸರಿಸ್ತಿದೆ, ಜನ ನಿಮ್ಮನ್ನ
ನಮ್ಮ ಆಳ್ವಿಕೆ ಹಿಂಗಿರ್ಬೇಕು, ಇಂಥ ಆಳ್ವಿಕೆ ನಾವು ಜನ್ಮದಲ್ಲಿ ನೋಡಿಲ್ಲ ಅಂತ ದುರ್ಯೋಧನ ಮೊದಲೇ ಕೇಳ್ಬೇಕಾ, ಹೊಗಳಿಕೆ ಬಿದ್ದ. ಈ ಮೂರ್ಖ ಗೆಳೆಯನ ಮಾತು ಕೇಳಿ ಎಲ್ಲ ಕಡೆ ತೋರಿಸ್ಕೋಬೇಕು ನಾವ್ ಏನಿದ್ದೀವಿ ಅಂತ ಹೇಳ್ಬಿಟ್ಟು, ಹೊಟ್ಟೆ ಉರಿಬೇಕು. ಅವ್ರು ಇದಾರಲ್ಲ ಮಹಾಸ್ವಾಮಿ ಮಿತ್ರ, ಅಲ್ಲಿ ಹೋಗ್ಬೇಕು ನಾವು. ಅಲ್ಲಿ ಅದರಲ್ಲೂ ಮುಖ್ಯವಾಗಿ ದ್ರೌಪದಿಗೆ ಅವಮಾನ ಆಗುತ್ತೆ ದೊರೆ ಮಿತ್ರ. ಹಿಂಗೆ ಹೇಳೋದು ಕುಳಿತುಕೊಂಡು ದುಷ್ಟ ಚತುಷ್ಟಯ ಕೂಟ. ಇವನು ಹೊಗೆ ಹಾಕೋದು, ಅದನ್ನ ತಲೆ ಕೆಡಿಸ್ಕೊಳ್ಳೋದು ದುರ್ಯೋಧನ, ಅದಕ್ಕೊಂದು ಪ್ಯಾಕಿಂಗ್ ಮಾಡೋದು ಶಕುನಿ, ಅದನ್ನ ಚಾಚೂ ತಪ್ಪದೆ ಆಚರಣೆ ತರೋವನು ದುಶ್ಯಾಸನ. ಅವನು ಅಣ್ಣ ಬಂದು ಈ ನಂದಿನ ಎಮ್ಮೆ ಅಂದ್ರು ಎಮ್ಮೆ ಅಂತಾನೆ, ಎಮ್ಮೆನ ನಂದಿ ಅಂದ್ರು ನಂದಿ ಅಂತಾನೆ. ಅವನಷ್ಟೇ, ಅವನು ಅಣ್ಣನ ಪರಮಾತಿ ಪರಮ ಭಕ್ತ. ಅವನು ಅಣ್ಣ ಏನ್ ಹೇಳ್ತಾನೋ ಅದನ್ನ ಮಾಡೋದೆ. ಎತ್ತಾಕೊಂಡ್ ಬಾ, ಅವ್ನು ಜುಟ್ಟು ಹಿಡ್ಕೊಂಡಾದ್ರು ಅವಳು ಇಲ್ಲಿ ಇರ್ಬೇಕು ತುಂಬಿದ ಸಭೆಲಿ ಅಂದ್ರೆ ಜುಟ್ಟು ಹಿಡ್ಕೊಂಡು ಏಕವಸ್ತ್ರಳಾಗಿರ್ತಕ್ಕಂಥ ತಾಯಿ ಜೀವನ ಹೇಳ್ಕೊಂಡು ಬಂದೇ ಬಿಡ್ತಾನೆ. ಬಿಚ್ಚೋ ಬಟ್ಟೆ ಅಂದ್ರೆ ಎದೆಗೆ ಹಾಕ್ಬಿಡ್ತಾನೆ ಕೈ. ಅವನಿಗೆ ಆಜ್ಞೆ ಅಷ್ಟೇ. ಈ ದುಷ್ಟ ಚತುಷ್ಟಯ ಕೂಟ ಅಂದ್ರೇನೆ ಹೀಗೆ ಇವ್ರದ್ದು. ಈ ಕರ್ಣ ಹೇಳಿ ಹೊಗೆ ಹಾಕ್ಸಿ ಶಕುನಿ ಕೂಡ ಎಲ್ಲ ಮಾತಾಡಿ, ನಿಮ್ಮ ಅಪ್ಪ ಒಪ್ಪಲ್ಲ, ನಾವೇನ್ ಮಾಡೋಣ, ಅಲ್ಲಿ ಒಂದು ಗೋವುಗಳಿಗೆ ತೊಂದರೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಒಬ್ಬ ಗೋಪಾಲಕನನ್ನ ಕಳಿಸಿ ಅವನ ಮುಖೇನ ಹೇಳಿಸಿ ನಾವು ಹೋಗ್ಬಿಟ್ಟು ಆ ಕ್ರೂರ ಮೃಗಗಳನ್ನ ಸಾಯಿಸಿ ಬರ್ತೇವೆ ಅಂತ ಹೇಳ್ಬಿಟ್ಟು ಪರಿವಾರ ಸಮೇತ, ರಾಜ ಅಂದಮೇಲೆ ಪರಿವಾರ ಸಮೇತ ಹೋಗೋದಲ್ವ ಕ್ರೂರ ಮೃಗಗಳನ್ನ ಹೊಡಿಲಿಕ್ಕೆ, ಹೋಗೋಣ ಅಂತ ಪ್ಲಾನು. ಅದನ್ನ ಫುಲ್ಲು ಮಾಸ್ಟರಿಂಗ್ ಪ್ಲಾನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಶಕುನಿ, ಸಿದ್ಧತೆಗಳು ಮಾಡ್ಕೊಳ್ಳೋದು ದುಶ್ಯಾಸನ. ದುರ್ಯೋಧನ ಬಂದು ತಂದೆಗೆ ಹೇಳ್ತಾನೆ, ಅಪ್ಪಾಜಿ ಈ ತರ ಅಂತ. ಕಾಳಲ್ಲಿ ಎಲ್ಲಿ ಪಾಂಡವರು ಇರ್ತಾರೋ, ಎಲ್ಲಿ ಪಾಂಡವರು ಇರ್ತಾರೋ ಆ ಸುಕ್ಷೇತ್ರ, ಅದು ದುಷ್ಟ ಕ್ಷೇತ್ರ ಅಲ್ಲ, ಸುಕ್ಷೇತ್ರ. ಆದ್ರೂ ನನ್ನ ಮಕ್ಕಳು ಏನೋ ಪ್ಲಾನ್ ಮಾಡವ್ರೆ. ಆ ಗೋಪಾಲಕ ಬಂದು, ಸ್ವಾಮಿ ಹಿಂಗಾಗಿದೆ, ನೀವುಗಳೇ ಬಂದು ಕಾಪಾಡಬೇಕು ಅಂತ ಹೇಳಿದಾಗ, ಸರಿ ಯಾರಲ್ಲಿ ಅಂದಾಗ ದುರ್ಯೋಧನ, ನಾನು ಹೊರಡುತ್ತೇನೆ. ಕರ್ಣ ಹೇಳೋದು, ಇಲ್ವಾ ಯುವರಾಜರು ಇಲ್ವಾ, ಅವ್ರು ಬಂದ್ರೆ ಎಂತ ಕ್ರೂರ ಮೃಗವನು, ಯುವರಾಜ್ರೆ ನೀವು ನಡೀರಿ, ನಾವು ಬರ್ತೀವಿ ನಿಮ್ ಜೊತೆಲಿ, ಒಡೆದಾಕ್ಬಿಡೋಣ ಅಂತ ಹೇಳ್ತಾರೆ. ಓಹೋ ಸರಿ ಪ್ಲಾನ್ ಮಾಡ್ಕೊಂಡವ್ರು ಅಂತ ಒಳಗಡೆ ಅಂದ್ಕೊಂಡು ಅವನ್ ತೋರ್ಸ್ಕೊಳಲ್ಲ. ಇವನು ಇದಾನಲ್ವ ಧೃತರಾಷ್ಟ್ರ, ಅವನ ವಿಕೃತಿಯನ್ನ ಯಾವತ್ತೂ ತೋರ್ಸ್ಕೊಳಲ್ಲ. ಇವನ ತಮ್ಮನ ಮಕ್ಕಳು ಚೆನ್ನಾಗಿರ್ಬೇಕಪ್ಪ, ನನ್ನ ತಮ್ಮನ ಮಕ್ಕಳು ಒಳಗಡೆ ಮಾತ್ರ ಮಹಾ ವಿಷವೃಕ್ಷ. ಈ ಲೋಕದಲ್ಲಿ ಇರೋದೇ ಹೀಗೆ, ಮುಂದ್ಗಡೆ ಚೆನ್ನಾಗಿ ಮಾತಾಡ್ತಾರೆ ಮಕ್ಕಳೇ. ಪರಮಾಪ್ತರು ಬೆನ್ನ ಹಿಂದ್ಗಡೆಯೇ ಇರೋದು, ನಾನೇ ಕಾವಲು, ನಾನೇ ಕಾಪಾಡ್ತೀನಿ ಅನ್ನೋದು, ಹಾಕೋದು ಅವನೇ ಚೂರಿ. ಅದಕ್ಕೆ ಹೆಸರು ಸ್ನೇಹ. ಅಯ್ಯೋ ಎಂಥ ಮಕ್ಕಳಪ್ಪ, ತಂದೆ ಇಲ್ಲದ ಮಕ್ಕಳಪ್ಪ ಅನ್ನೋದು. ಸರಿ ಆಯ್ತು ಹೋಗ್ ಬನ್ನಿ ಅಂತ ಹೇಳಿದ್ರೆ, ಒಬ್ಬ ರಾಜ ಹೋಗ್ತಾನೆ ಅಂದ್ರೆ ಅವನ ಜೊತೆ ಪರಿವಾರ, ಡಾನ್ಸ್ ಗ್ರೂಪು ಎಲ್ಲ ಹೋಗ್ಬೇಕು, ಅವನ ರಾಣಿಯರುಗಳು ಎಲ್ಲ. ಆ ಗೋಜ ಯಾತ್ರೆ ಅನ್ನೋದದೇ, ಘೋಷವಾಕ್ಯ ಮಾಡ್ಕೊಂಡು ಜೈ ಜೈಕಾರ ಮಾಡ್ಕೊಂಡು ಅವ್ರಿಗೆ ಹೊಟ್ಟೆ ಉರಿಸ್ಲಿಕ್ಕೆ. ನೋಡು ಅವತ್ ಬಂದು ತೊಡೆ ಮೇಲೆ ಕುತ್ಕೊಂಡಿಲ್ಲ ಅಂದ್ರೆ ನೋಡು ನೀನ್ ಎಂತ ಪಾಡಲ್ಲಿದ್ದೀಯಾ ಅನ್ನತಕ್ಕಂಥದ್ದು ಇವನಿಗೆ. ಪ್ಲಸ್ ಭೀಮನಿಗೆ ಹೊಟ್ಟೆ ಉರಿಸ್ಬೋದು ಅಂತ ಹೇಳಿರ್ತಾನೆ ಈ ಕರ್ಣ. ಅದಂದಿದ್ದೇ ಇವನು ಕುಣಿದು ಬಿಟ್ಟ ದುರ್ಯೋಧನ. ಇವನಿಗೆ ಅದೆಲ್ಲ ಕರ್ಣನಿಗಾಗಬೇಕಾಗಿರ್ತಕ್ಕಂಥ ಕಾರ್ಯ, ಅರ್ಜುನನ್ಗೆ ಹೊಟ್ಟೆ ಉರಿಸ್ಬೇಕು, ದ್ರೌಪದಿಗೆ ಹೊಟ್ಟೆ ಉರಿಸ್ಬೇಕು. ನೋಡು ನಾವ್ ಹೆಂಗಿದೀವಿ ಅನ್ನತಕ್ಕಂಥದ್ದು. ಅಲ್ಲಿ ಬಂದು ಆಗೋ ಕಥೆಗಳು ಬೇರೆ, ಒಡೆದಾಕಿಸ್ಕೊಳ್ಳೋದು ಬೇರೆ. ಅದೆಲ್ಲ ಆದಾಗ ನೀವು ನಂಬೋಲ್ಲ. ಆ ಚಿತ್ರಸೇನ ಅಂತ ಒಬ್ಬ ಇರ್ತಾನೆ ಗಂಧರ್ವ, ಅವಂದದು ಕೊಳ. ಅವನ ಪರಿವಾರದವ್ರು ಸ್ನಾನ ಮಾಡ್ತಿದ್ರೆ, ಎದ್ದೋಗ್ರೋ, ನಾವ್ ಯಾರು ಗೊತ್ತಾ, ಈ ಭೂಮಂಡಲಕ್ಕೆ ಅಧಿನೇತ ಕೌರವೇಶ್ವರನ ಇದು ನೀವೇನ್ ಇಲ್ಲಿ ಮಾಡೋದು, ನಮ್ ದೊರೆ ಬರ್ತಿದ್ದಾನೆ ಅಂತ ಸೈನಿಕರು ಹೇಳಿದ್ರೆ ಒಡೆದು ಕಳಿಸ್ತಾರೆ. ಸೈನಿಕರು ಓಡ್ ಬಂದು ಇವ್ರು ಡೇರೆ ಹಾಕೊಂಡಿರ್ತಾರೆ. ಆತ ಕಡೆ ಪಾಂಡವರು, ಸೆಂಟ್ರಲ್ಲಿ ಗಂಗಾ ನದಿ, ಈತ ಕಡೆ ಇವರು ನೀಟಾಗಿ ಕಾಣಿಸ್ತಿರುತ್ತೆ, ಒಂದ್ ಸಣ್ಣದು ತೊರೆ ತರ ಹರಿತಿರುತ್ತೆ. ಹಿಂಗಾಯ್ತಾ ಅಂತ ಹೇಳ್ಬಿಟ್ಟು ಯುದ್ಧಕ್ಕೆ ಹೋಗಿ, ಫಸ್ಟ್ ಯುದ್ಧಕ್ಕೆ ಹೋಗೋದೇ ಇವನು ಕರ್ಣ, ಮುಂದಕ್ಕೆ ಫಸ್ಟ್ ಹೋಗೋದು ಕರ್ಣ. ಅವನು ಮೊದಲೇ ಕೇಳ್ಬೇಕಾ, ಚಿತ್ರಸೇನ ವಿಚಿತ್ರಸೇನ ಅಂತಕ್ಕಂಥದ್ದು ಇರುತ್ತೆ, ವಿಚಿತ್ರರಥ ಚಿತ್ರರಥ ಅಂತ ಕೂಡ ಅವನ ಹೆಸರು. ಅವನ ಹತ್ರ ವಿಚಿತ್ರವಾಗಿರತಕ್ಕಂಥ ರಥ ಇರುತ್ತೆ. ಅದು ಅಲ್ಲಲ್ಲಿ ವಿಟ್ಲಾಚಾರ್ಯ ಪಿಕ್ಚರ್ನಲ್ಲಿ ಮಾಯ ಆದಂಗೆ, ಎಲ್ಲಿ ಹೊಡಿಯೋದು ಏನ್ ಹೊಡಿಯೋದು ಅಷ್ಟರಲ್ಲಿ ಸಿಕ್ಕಾಬಟ್ಟೆ ಬಾಣಗಳು ಬಿಟ್ಟು ಹೊಡೆದಿರೋ ಗಾಯಗಳಿಗೆ ಇವನು ಓಡೋಗ್ಬಿಡ್ತಾನೆ. ಇವನು ದುರ್ಯೋಧನ ಬರ್ತಾನೆ, ಹಿಡ್ಕೊಂಡು ಸರಿ ತದಕ ಹಾಕ್ತಾನೆ.
ಅವ್ರ ಸೈನಿಕರನ್ನೆಲ್ಲ. ಚಿತ್ರರಥನಿಗೂ ಒಂದೆರಡು ಏಟು ಬೀಳುತ್ತೆ. ನಮ್ಮ ಗಂಧರ್ವದವರಿಗೆ ಏಟು ಬಿತ್ತು ಅಂತ ಗಂಧರ್ವ ಲೋಕದಿಂದ ಈ ಕೋಟ್ಯಾಂತರ ಗಂಧರ್ವಗಳೆಲ್ಲ ಇಳಿದು ಬಂದು ಸಿಕ್ಕಾಬಟ್ಟೆ ಹೊಡೆದಾಕಿ ಹೆಂಗೆ ಹೊಡಿತಾರೆ ಅಂದ್ರೆ ನೀವು ನಂಬಲ್ಲ. ದುರ್ಯೋಧನನ್ನ ಮಂಡಿ ಊರಿಸಿ ಹಿಂದ್ಗಡೆ ಕೈ ಕಟ್ಟಾಕಿ ಈ ಭುಜದ ಮೇಲೆ ಕಾಲಿಡ್ತಾನೆ ಚಿತ್ರಸೇನ. ನೀವು ನಂಬ್ತೀರಾ? ತೆಗಿರೋ ಇವನ್ ಕಿರೀಟನ ಅಂತ. ಎತ್ತಾಕೊಳ್ರ ಇವನ್ನ ನನ್ನ ರಥಕ್ಕೆ ಕಟ್ರೋ, ಗಂಧರ್ವ ಲೋಕಕ್ಕೆ ಎತ್ತಾಕೊಂಡು ಹೋಗೋಣ, ಇವತ್ತಿಗೆ ಸಮಾಪ್ತಿ ಅಂತಕ್ಕಂಥದ್ದು. ಅಷ್ಟರಲ್ಲಿ ಸೈನಿಕರು ಓಡೋಗಿ ಪಕ್ಕದಲ್ಲಿದ್ದಂತ ಪಾಂಡವರ ಶಿಬಿರಕ್ಕೆ ಹೋಗಿ ಕೇಳ್ಕೊತಾರೆ. ಧರ್ಮರಾಯ ಧರ್ಮನಂದನ ಅಂದ್ರೆ ಏನ್ ಗೊತ್ತಾ? ಆತ ನಿತ್ಯ ಅಗ್ನಿಹೋತ್ರದಲ್ಲಿ ಇರ್ತಾನೆ, ಅಲ್ಲೊಂದು ಯಜ್ಞದಲ್ಲಿ ಇರ್ತಾನೆ. ಕಾವಲಾಗಿ ಅರ್ಜುನ ಭೀಮ ಹೋಗ್ರಪ್ಪ. ಭೀಮನಿಗೆ ಹೇಳ್ತಾನೆ, ಈ ಥರದ್ದೇನು ಆಗ್ತಿದ್ಯಾ ಅಂತಲ್ಲ, ನಾನು ಯಜ್ಞದಲ್ಲಿದ್ದೇನೆ, ಎದ್ದೋಗೋ ಆಗಿಲ್ಲ, ಇಲ್ಲಾಂದ್ರೆ ನಾನೇ ಹೋಗ್ತಿದ್ದೆ. ನೀವು ಎದ್ದೋಗಿ ಅಂದ್ರೆ ಇವತ್ತಿಗೆ ಯುದ್ಧನೇ ಬೇಕಿಲ್ಲ ಅಣ್ಣ, ಈ ರಾಜ್ಯ ಎಲ್ಲ ನಮ್ಮದೇ, ಅವನೇ ಇಲ್ಲ ಅಂದ್ರೆ ರಾಜ್ಯ ಎಲ್ಲ ನಮ್ದು. ದುರ್ಯೋಧನ ಎತ್ತಾಕೊಂಡು ಹೋದ್ಮೇಲೆ ಮುಗೀತು. ಇನ್ನೆಲ್ಲಿ ಅಜ್ಞಾತವಾಸನು ಆರಾಮ್ಸ ಮುಗಿಸ್ಕೊಂಡು ವಾಪಸ್ ಬರ್ತೀವಿ, ನಮ್ಮ ರಾಜ್ಯ ಸಿಕ್ಬಿಡುತ್ತೆ ಅಂದ್ರೆ. ಆಗ ನೋಡಿ, ಆಗ ಒಂದು ಧರ್ಮನಂದನ ಅಂದ್ರೆ ಮಾತು ನೋಡಪ್ಪ, ನಾವು ಅಣ್ಣ ತಮ್ಮಂದ್ರು, ನಾವು ಒಟ್ಟು 105 ಜನ ಅಂತ ಹೇಳ್ತಾನೆ. ಅವ್ರು 100 ಜನ, ನಾವು 5, 105 ಜನ ಕುರುವಂಶಸ್ಥರು. ನಾವು ನಮ್ಮಲ್ಲಿ ಎಷ್ಟೇ ಭಿನ್ನಾಭಿಪ್ರಾಯಗಳಿರ್ಬೋದು, ಕಿತ್ತಾಟಗಳಿರ್ಬೋದು, ಜಗಳಗಳಿರ್ಬೋದು, ವೈಮನಸತ್ವ ಇರ್ಬೋದು ಕಂಡ್ರು, ಅದು ನಮ್ಮ ಮನೆ ಒಳಗಡೆ ಇರಬೇಕು. ಇವತ್ತು ಎಷ್ಟು ಜನದ್ದು ಮನೆ ಒಳಗಡೆ ಇದೆ ಮಕ್ಕಳೇ? ಎಷ್ಟು ಜನದ್ದು ಮನೆ ಒಳಗಡೆ ಇದೆ ಇಟ್ಕೊಂಡಿದೀವಿ ನಾವು. ತಗೊಬಂದ್ ಬೀದಿಗೆ, ಕೋರ್ಟ್ಗೆ, ಇನ್ನೊಂದಕ್ಕೆ ಇಟ್ಬಿಟ್ಟಿದ್ದೀವಿ. ಕೊಲೆ, ಬೀದಿಗೆ ಇಟ್ಬಿಟ್ಟಿದ್ದೀವಿ ಎಲ್ಲ. 4 ಗೋಡೆಯ ಮಧ್ಯದಲ್ಲಿ ನಡೆಯಬೇಕಂತ ಎಷ್ಟೋ ವಿಚಾರಗಳು ಹೊರಗಡೆ ಇಟ್ಬಿಟ್ಟಿದ್ದೀವಿ. ಮೊನ್ನೆ ಯಾವುದೋ ಒಂದು ಸ್ನೇಹಿತರು ಯಾವುದೋ ಒಂದು ರೀಲ್ಸ್ ನೋಡಿ ಅಂತ ಕಳ್ಸಿದ್ರು. ನೋಡಿ ಅಲ್ಲಾಡೋ ಊಟ ಒಂದು ಹೆಣ್ಮಗುನ ಪಾಪರಾಜಗಳು ಫೋಟೋ ತೆಗಿತಾವ್ರೆ, ಆರ್ಟಿಸ್ಟ್ನ. ಆಕೆ ಒಳಗಡೆ ವಸ್ತ್ರವೇ ಧರಿಸಲ್ಲ, ಅರ್ಧ ಡ್ರೆಸ್ಸು ಹೀಗೆ ಅಂತಿದ್ದಾಳೆ. ಏನ್ರೋ ಇದೆಲ್ಲ ಇಂಥ ಕಾಲ ಬಂದ್ಬಿಟ್ಟಿದೆ. ಕಲಿಯುಗ ಇನ್ನೆಲ್ಲೂ ಇಲ್ಲ, ಈ ಕ್ಷಣವೇ ಬಂದ್ಬಿಟ್ಟಿದೆ. ಕಲಿಪುರುಷ ಮೋಸ್ಟ್ಲಿ ಎಲ್ಲೋ ಉಟ್ಕೊಂಡಿರ್ಬೇಕು, ಅದಕ್ಕೆ ಈ ತರ ಆಡ್ತಿದ್ದಾವೆ ಇವು ಅಂತ. ಒಳ ಉಡುಪೆ ಧರಿಸಿಲ್ಲ, ಕೆಳ ಉಡುಪೆ ಧರಿಸಿಲ್ಲ ಮಕ್ಕಳು. ಅದೇನೋ ಉದ್ದುದು ಗೌನು ಇಲ್ಲ, ಅರ್ಧ ಇಷ್ಟೇ. ಶಿವ 4 ಗೋಡೆಯಲ್ಲಿ ಸ್ನಾನ ಮಾಡುವಾಗ್ಲೇ ನಗ್ನ ಸ್ನಾನ ಆಗಬಾರದು ಅಂತ ಹೇಳ್ತೀವಿ ನಾವು ಸ್ನಾನ ಮಾಡ್ಬೇಕಾದಾಗ್ಲೇ ಮೈ ಮೇಲೆ ಒಂದು ವಸ್ತ್ರ ಇರಬೇಕು ಅಂತ ಹೇಳ್ತೇವೆ. ಅಂಥದ್ದು ಈ ರೀತಿಯ ಅಂತ ಇನ್ನೇನಾಗುತ್ತೆ? ಕಲಿಯುಗ ಪ್ರಭಾವ ಎಲ್ಲಿದೆ? 4 ಗೋಡೆಗಳ ಮಧ್ಯೆ ಇರಬೇಕಾದಂತ ಎಷ್ಟೋ ವಿಚಾರಗಳು ಹೊರಗಡೆ, ಆ ಜಗಳ ಮುನಿಸು ಎಲ್ಲ ಹೊರಗಡೆ ಬಂದ್ಬಿಟ್ಟಿದೆ ಮಕ್ಕಳು. ಅಸಹ್ಯ ಮಾಡಿ ಇಟ್ಕೊಬಿಟ್ಟಿದ್ದೇವೆ. ಈಗಂತೂ ಈ ಪಬ್ಲಿಕ್ ಪ್ಲಾಟ್ಫಾರ್ಮ್ಗಳು ಬಂದ್ಬಿಟ್ಟು ಏನ್ ಬೇಕಾದ್ರೂ ಮಾತಾಡ್ಬಿಡೋದು. ಪಾಪ ಒಂದು ಸುಜಾತ ಅನ್ನತಕ್ಕಂಥ ಒಂದು ಇವರು ತುಂಬಾ ಅದ್ಭುತವಾಗಿ ಕಮೆಂಟ್ ಕೊಟ್ಟಿದ್ದಾರೆ. ನಿಮ್ಗೆ ಧನ್ಯವಾದ ತಾಯಿ. ವೈದಿಕವಾಗಿ ನಾವು ಮಾತನಾಡುವಾಗ ವೈದಿಕವೇ ಅದು, ಶಾಸ್ತ್ರವೇ. ಇಷ್ಟ ಇದ್ರೆ ನೀವು ಮಾಡಿ, ಇಲ್ಲಾಂದ್ರೆ ಬಿಡಿ. ಏನ್ ಬೇಕಾದ್ರೂ, ಯಾರು ಬೇಕಾದ್ರೂ, ಏನು ಬೇಕಾದ್ರೂ ಮಾತನಾಡಿ ಬಿಡುವುದು. ಹೌದು, ಕೆಲವು ವ್ರತಗಳು ಪೂಜೆಗಳು ಮಾಡುವಾಗ ಕೆಲವ್ರಿಗೆ ಅರ್ಹತೆ ಇಲ್ಲ, ಕುಳಿತುಕೋಬಾರ್ದು. ನನಗೇ ಇಲ್ಲ ಎಷ್ಟೋ ಇದರಲ್ಲಿ. ಗುರೂಜಿಗಿಲ್ವಾ? ಇಲ್ಲ ಅಂದ ಮೇಲೆ ಇಲ್ಲ. ನನ್ನ ತಂದೆ ಇರುವಾಗ ಅವ್ರು ಮಾಡ್ಬೇಕಾದ ಕರ್ತವ್ಯಗಳಿತ್ತು, ಅವ್ರು ಹೋದ್ಮೇಲೆ ನನಗೆ ಕೊಟ್ಟಿದ್ದಾರೆ ಕರ್ತವ್ಯ. ಅಲ್ಲಿವರೆಗೂ ನನಗಿಲ್ಲ. ಇದನ್ನ ಹೇಳಿದ್ರೆ ಕೆಲವ್ರಿಗೆ ಮೂಗಿನ ಮೇಲೆ ಕೋಪ ಬರುತ್ತೆ, ಏನೋ ಮಾತನಾಡ್ಬಿಡ್ತಾರೆ. ಪಾಪ ಸುಜಾತ ಅನ್ನತಕ್ಕಂಥ ಒಬ್ಬರು ಯೂಸರ್ಗೆ ತುಂಬಾ ಧನ್ಯವಾದ ಹೇಳ್ತೀನಿ ತಾಯಿ. ನಿಮ್ಮ ಹೊಟ್ಟೆ ತಂಪಾಗಿರ್ಲಿ, ಕಬ್ಬಿನ ಹಾಲು ಕುಡೀರಿ. ಅದಕ್ಕೆ ಹೇಳ್ತಿರೋದು. ಬೆನ್ನ ಹಿಂದ್ಗಡೆ ನೋಡಿ, ಧರ್ಮರಾಯರು ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಮ್ಮ ಒಳ ಹುಟ್ಟದವ್ರವರು ಹೋಗ್ರೋ, ನೀವಾಗೋಲ್ವಾ ನಾನು ಎದ್ದೋಳ್ಳ ಅಂತ ಹೇಳ್ತಾನೆ. ಆತ ನಿತ್ಯ ಅಗ್ನಿ. ಅದಕ್ಕೆ ಅಂಥದ್ದೊಂದು ಬೆಳಕು. ಧರ್ಮನಂದನ ಅಂತ ಸುಮ್ಮನೆ ಬರ್ಲಿಲ್ಲ ಆತನಿಗೆ. ಹೋಗಿ ಚಿತ್ರಸೇನನ್ನ ಒಡೆದಾಕಿ ದುರ್ಯೋಧನನ್ನ ಬಿಡಿಸ್ತಾರೆ. ಅದಾದ್ಮೇಲೆ ಇನ್ನೊಂದು ಕತೆ ನಡೆಯುತ್ತೆ. ಈ ಘೋಷಯಾತ್ರೆದೇ ಒಂದು ಅದ್ಭುತ. ಅದನ್ನ ಹೇಳ್ಬೇಕು ಅಂದ್ರೆ ಪ್ರಣಾಳಿಕೆ. ಇವತ್ತು ಕಲಿಯುವ ಹೇಗಿರುತ್ತೆ ಅನ್ನೋದನ್ನ ಚಾಣಕ್ಯರು ಕ್ರಿಸ್ತಪೂರ್ವ ಇದನ್ನ ನಾವು ನಿತ್ಯ ಗಮನಿಸ್ಬೇಕು. ನೋಡಿ, ನಾವು ಮೋಸ ಹೋಗೋ ಮೊದಲು ನಾವು ಯೋಚನೆ ಮಾಡಬೇಕು. ಇದು ಸರಿಯಾ, ಇದು ತಪ್ಪಾ, ಮಾಡಬಹುದಾ ಇಲ್ಲವಾ, ಅನುಭವಸ್ಥರ ಹತ್ರ ಕೇಳೋಣ, ನೋಡೋಣ, ಮಾಡೋಣ ಅನ್ನತಕ್ಕಂಥದ್ದು ಇಲ್ಲ.
ನಾವು ಮಾಡೋಲ್ಲ. ಇದು ಸಮಸ್ಯೆ ಆಗ್ತಿರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ನಂಬಿಸಿ ಮೋಸ ಮಾಡುವುದಕ್ಕೆ ಇನ್ನೊಂದು ಹೆಸರೇ ಪ್ರೇಮ, ಪ್ರೀತಿ. ಇವತ್ತು ಎಷ್ಟು ಜನ ತಂದೆ ತಾಯಿರು ಕಣ್ಣೀರಿಟ್ಟಿದ್ದಾರೆ. 20-25 ವರ್ಷ ಆಸೆ ಪಟ್ಟು ಕಷ್ಟಪಟ್ಟು ಬೆಳೆಸಿ. ನಾವು ನಂಬಲ್ಲ ಮಕ್ಕಳೇ. ಹೇಳಿ ಕೊಟ್ಟು ಕಳಿಸಿದ್ದಾನೆ 3 ವರ್ಷದ ಹಿಂದಗಡೆ, ಪ್ರಪಾತಕ್ಕೆ ಬೀಳ್ತೀಯ ಮಗ, ನಿನ್ನ ಜಾತಕದಲ್ಲಿದೆ, ತಂದಿಟ್ಕೊಬಿಡ್ತೀಯ ತಟ್ಟೆನಲ್ಲಿ ಕಸ. ನಿನ್ನ ಜೀವನದಲ್ಲಿ ಆ ಥರದ್ದು ಬಂದಾಗ ಒಂದು ಕೆಲಸ ಮಾಡು, ನಿರ್ಧಾರ ಮಾಡಬೇಡ, ಕನ್ಫ್ಯೂಷನ್ ಆಗ್ಬೇಡ, ವೆಯ್ಟ್. ಹಾಗೂ ಕನ್ಫ್ಯೂಷನ್ ಆಯ್ತು ಅಂದ್ರೆ ಅಮ್ಮನ ಜೊತೆ ಬಂದ್ಬಿಡು, ಮತ್ತೆ ಹೇಳ್ಕೊಡ್ತಾನೆ. ನೀನು ನಿನ್ನ ಗುರಿ ಬರೋವರೆಗೂ ಅದಿರ್ಲಿ, ಅಲ್ಲೊಂದು ಗೆಳೆತನವೋ ವಿಶ್ವಾಸವೋ ಇನ್ನೊಂದು ಏನ್ ನಡೆದ್ರು ನಿಲ್ಲಿಸ್ಕೊ. ಮೊದಲು ನಿನ್ನ ಗುರಿ ಅಂತ ಹೇಳಿ 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 ಕಳಿಸಿದ ನೋಡಿ. ಇದಕ್ಕೆ ಎಷ್ಟೋ ಬಾರಿ ಜ್ಯೋತಿಷ್ಯ ನಿಲ್ಲಿಸ್ಬಿಡ್ಬೇಕು, ಹೇಳ್ಕೊಡ್ಬಾರ್ದು, ತಿಳಿಸ್ಕೊಡ್ಬಾರ್ದು. ಇದಿಷ್ಟೇ ಪ್ರಭಾವಗಳು. ನಮ್ಮ ಸ್ವಭಾವಗಳನ್ನ ಚೇಂಜ್ ಮಾಡಿಬಿಟ್ಟಿದೆ, ನೋವಾಗುತ್ತೆ. ಅದು ಅವರ ತಪ್ಪಲ್ಲ, ಕರ್ಮ. ಎಲ್ಲರೂ ನೀವು ಹೇಳ್ತೀರಲ್ಲ, ಇದೇನು ಹೌದು, ಬೆಲ್ಲವೇ, ಬೇವೇ, ಅದು ಬದಲಾಗುವುದೇ ಇಲ್ಲ. ದೇವರು ನಮ್ಮನ್ನ ಭೂಮಿಗೆ ಕಳಿಸುವಾಗ ಒಂದಿಷ್ಟು ಬೇವು ಒಂದಿಷ್ಟು ಸಿಹಿ ಕೊಟ್ಟು ಕಳಿಸಿರ್ತಾನೆ. ಕಡಿಮೆ ಮಾಡೋಕ್ಕಾಗಲ್ಲ. ಒಂದು ಮಾಡ್ಬೋದು, ಬೇವನ್ನ ಕಹಿಯನ್ನ ಜಾಸ್ತಿ ಮಾಡ್ಕೋಬಹುದು, ಇಲ್ಲ ಸಿಹಿಯನ್ನು ಜಾಸ್ತಿ ಮಾಡ್ಕೋಬಹುದು. ಬೇವು ಅಷ್ಟೇ ಇರುತ್ತೆ ಕಹಿ, ಸಿಹಿ ಜಾಸ್ತಿ ಆಗ್ತಾ 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 ನಮ್ಮಲ್ಲಿರೋ ಲೋಪಗಳು. ಅದು ಒಂದು ಎಲ್ಲೋ ಒಂದು ಗುರೂಜಿ, ಎಲ್ಲೋ ನಮ್ಮ ಹೀರೋ ಅಂದ್ಬಿಟ್ಟು ಸಿಗರೇಟ್ ಅಂತ ಸಂಜೆ ಆದಾಗ ಒಂಚೂರಂತೆ ಬಿಡು ಅನ್ನೋ ಒಂದು ಭಾವಕ್ಕಾಗ್ಬಿಡುತ್ತೆ. ಆ ಭಾವಕ್ಕಾಗ್ಬಿಡುತ್ತೆ. ಅಲ್ಲಿ ಕಾಣಿಸೋದೇ ಇಲ್ಲ ಅದು. ಅವ್ರ ಪಾಡಿಗೆ ಕಣ, ಅವ್ರು ಯಾವತ್ತಾದ್ರು ಕುಡೀರಿ ಅಂದ್ರ, ಮಾಡ್ರಿ ಅಂದ್ರ, ಇಲ್ಲ ಇನ್ನೊಂದ, ಅವರಲ್ಲಿರ್ತಕ್ಕಂಥ ಅಲ್ಲೊಂದು ಎಲ್ಲೋ ಒಂದು ಚಟಗಳು, ಇನ್ನೊಂದು ಅಭ್ಯಾಸಗಳು, ದುರಭ್ಯಾಸಗಳು ಕಣ್ಣಿಗೆ ಕಾಣಿಸ್ದಾಗೆ. ಅವ್ರು ಯಾವತ್ತೂ ನಮ್ಮ ಮುಂದ್ಗಡೆ ಕುಡ್ದಿಲ್ಲ, ಮಾಡಿಲ್ಲ. ಬಿಡು, 4 ಗೋಡೆಲ್ಲಿ ಅವ್ರು ಇಟ್ಕೊಂಡಿದ್ದಾರೆ ಅನ್ನೋದು ಬಂದ್ಬಿಡುತ್ತೆ. ಆ ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ, ಇನ್ನೊಂದು ಬೆಳೀತಾ ಆ ಕೈ ಇಷ್ಟೇ ಕಾಣಿಸೋದೇ ಇಲ್ಲ. ಈ ಮಗುಗಷ್ಟು ಹೇಳ್ಕೊಟ್ಟಿದ್ದಾನೆ, 3 ಮಕ್ಕಳ ತಂದೆ. ಈಕೆಯ ಮೋಹಪಾಶದಲ್ಲಿ ಬಿದ್ದು ತಲೆ ಕೆಡಿಸ್ಕೊಂಡಿಬ್ರು. ಆತ ಡೈವರ್ಸ್ ಕೊಟ್ಟು ಇಬ್ರು ಓಡೋಗಿ ಮದುವೆಯಾಗಿ ಊರಿಗೆ ವಾಪಸ್ ಬಂದು ಹೆತ್ತು ಮನೆಗೆ ಬಂದು ನನಗೆ ಎಲ್ರ ಮುಂದುಗಡೆ ಸಮಾಜದಲ್ಲಿ ಮದುವೆ ಮಾಡಿಕೊಡು ಅಂತಿದೆ. ನೀವು ಏನ್ ಹೇಳ್ತೀರಿ? ಆ ತಂದೆ ತಾಯಿ ಬದುಕಬೇಕಾ? ಇದಾ ಪ್ರೇಮ? ನಿಜವಾದ ಪ್ರೇಮ ಆಗಿದ್ರೆ, ನಿಜವಾದ ಪ್ರೀತಿ ಆಗಿದ್ರೆ ಯೋಚಿಸ್ತಿದ್ರಿ, ಅಲ್ಲೊಂದು ಬದುಕಿದೆ, ಕುಟುಂಬ ಇದೆ, ಅಲ್ಲೊಂದಿದೆ. ಇಲ್ಲ ನನ್ನ ಕುಟುಂಬ ಹುಡ್ಕೊಂಡು ಇನ್ನೊಬ್ರಿಗೆ ದಾರಿ ಮಾಡ್ತಿದ್ದಾನೆ, ತಪ್ಪು. 3 ಮಕ್ಕಳ ತಾಯಿ ಪುಟ, 3 ಮಕ್ಕಳ ತಂದೆ ಆತ. ನಾನು ತಗೊಳ್ಳೋ ಈ ನಿರ್ಧಾರ, ಆ ಹೆಣ್ಮಗು ಕಣ್ಣೀರು, ಇಲ್ಲ ಇನ್ನೊಂದು ನನ್ನ ಮನೆ ಕುಟುಂಬ, ಇದನ್ ಪ್ರೇಮ ಅಂತಾರ ನೋಡಿ. ಎತ್ತು ತಂದೆ ತಾಯಿ ಅವ್ರು ಎಷ್ಟು ಪ್ರೀತಿ. ಆ ಕರುಳು ಬಳ್ಳಿ ಚಾಣಕ್ಯ ಅವತ್ತೇ ಹೇಳ್ತಾನೆ, ಎಷ್ಟು ಅದ್ಭುತವಾಗಿ ಹೇಳ್ತಾನೆ ಗೊತ್ತಾ? ನಂಬಿಸಿ ಮೋಸ ಮಾಡುವುದಕ್ಕೆ. ಈಗ ಆ ಹೆಣ್ಮಗು 3 ಮಕ್ಕಳ ತಾಯಿ ಕಣ್ಣೀರು. ನಂಬಿಸಿ ಮೋಸ ಮಾಡುವುದಕ್ಕೆ ಹೆಸರು ಪ್ರೀತಿ, ಪ್ರೇಮ. ಮಕ್ಕಳಿಗೆ ಮೋಸ ಮಾಡಿಬಿಟ್ರಿ, ಸಂಗಾತಿಗೆ ಮೋಸ ಮಾಡಿಬಿಟ್ರಿ, ಹೆತ್ತವ್ರಿಗೆ ಮೋಸ ಮಾಡಿಬಿಟ್ರಿ, ಸಮಾಜಕ್ಕೆ ಮೋಸ ಮಾಡಿಬಿಟ್ರಿ. ಮಗನಿಗೋಸ್ಕರ ಹೆಣ್ಣು ನೋಡಕ್ ಹೋದವನು ಓಡೋದ್ನಂತೆ. ಏನೇನೋ ಕೇಳ್ತಿದ್ದಾವೆ. ಕಲಿಪುರುಷ ಇನ್ನೆಲ್ಲೂ ಇಲ್ಲ, ಬಂದಾಯ್ತು ಅನ್ಸುತ್ತೆ. ಈ ಎಲ್ಲ ವಕ್ರತೆಗಳನ್ನ ಕೂಡಿ ಇರುವ ಒಂದೇ ಒಂದು ಪ್ರಾಣಿ ಅಂದ್ರೆ ಮನುಷ್ಯ ಮಾತ್ರನೇ. ಎಚ್ಚರಿಕೆ ಮಿತ್ರಮಾ, ಶಿಷ್ಯ ಅಂತ ಹೇಳ್ತಾರೆ ಚಾಣಕ್ಯರು. ಈ ಎಲ್ಲ ಗುಣಗಳು ಸೇರಿರತಕ್ಕಂಥವನೇ ಮನುಷ್ಯ ಅಂತಾರೆ. ಎಚ್ಚರಿಕೆ ಮಕ್ಕಳೇ. ನಮ್ಮನ್ನ ಈ ತರದ್ದು ಪ್ರಭಾವಗಳು ನಮ್ಮ ಸ್ವಭಾವವನ್ನ ಕೆಡಿಸುತ್ತೆ. ಸುತ್ತಮುತ್ತ ಈ ತರದ್ದು ಪ್ರಚೋದನೆಗಳು. ಜಾಗ್ರತೆ. ವ್ಯವಹಾರ ಮಾಡೋಕ್ ಮೊದಲು, ಪ್ರೀತಿ ಮಾಡೋಕ್ ಮೊದಲು ಅರ್ಹತೆ, ಇನ್ನೊಂದು ವ್ಯಾಪಾರ ಮಾಡೋಕ್ ಮೊದಲು, ವಿದ್ಯೆ ಮಾಡೋ ಮೊದಲು, ಏನಾದರೂ ಸರಿಯೇ ಸಾಧಕ ಬಾಧಕ ರಿಸ್ಕು ಇದೆಲ್ಲವನ್ನ ನೋಡಿ ಹೆಜ್ಜೆ ಎಡತಕ್ಕಂಥದ್ದಾಗಬೇಕು. ಎಚ್ಚರಿಕೆ. ಇಲ್ಲದಿದ್ದರೆ ಪೆಟ್ಟೆ. ನೋವು ತಿಂತೀರಿ, ಕಣ್ಣೀರಾಗ್ತೀರಿ. ಎಚ್ಚರಿಕೆ.
ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಆಷಾಢ ಮಾಸದ ಮಂಗಳವಾರ, ಪೂರ್ವ ಫಾಲ್ಗುಣಿ ನಕ್ಷತ್ರ, ಶುಕ್ರ ವೃಷಭ ರಾಶಿಗೆ ಬದಲಾವಣೆ ಆಗಿದೆ. ತನ್ನ ಸ್ವಂತ ಮನೆಗೆ ಬಂದಿದ್ದಾನೆ ಲಕ್ಷ್ಮಿ. ಪೂರ್ವ ಫಾಲ್ಗುಣಿ, ಪೂರ್ವಾಷಾಢ, ಭರಣಿ ಈ ಮೂರೂ ನಕ್ಷತ್ರಗಳು ಶುಕ್ರ ನಕ್ಷತ್ರಗಳ ಪರಿಚಯ ಅನ್ನತಕ್ಕಂಥದ್ದು. ಅಂತ ಒಂದು ಮಂಗಳವಾರ, ಪೂರ್ವ ಫಾಲ್ಗುಣಿ ಹಾಗೂ ಶುಕ್ರ ವಿಶೇಷವಾಗಿ ವೃಷಭಕ್ಕೆ ಬಂದಿರತಕ್ಕಂಥದ್ದು. ಈ ಒಂದು ಆಷಾಢ ಮಾಸದಲ್ಲಿ ಈ ಮಂಗಳವಾರ ಒಂದು ವಿಶೇಷವಾದಂಥ ಮಾಹಿತಿಯನ್ನು ಕೊಡ್ತಾರೆ. ತುಂಬ ಜನಕ್ಕೆ ಯಾವ ಕಾರ್ಯ ಮಾಡಿದರೂ ಅಲ್ಲೊಂದು ಆತಂಕ, ಏನೋ ಅಡ್ಡಿಗಳು, ವಿಘ್ನಗಳು. ನಿಮ್ಮ ಕಾರ್ಯಕ್ಷೇತ್ರ ಚೆನ್ನಾಗಿದೆ, ಶುದ್ಧ ಬುದ್ಧಿ, ಶುದ್ಧ ಕೆಲಸ, ಖಂಡಿತ. ನೋಡಿ, ನಮ್ಮ ಒಂದು ಹಿರಿಯರು ಒಂದು ಮಾತು ಹೇಳ್ತಾರೆ, ಅನುಭವಸ್ಥರು. ಯಾವುದೇ ಒಂದು ವ್ಯವಹಾರ ಸಕ್ಸಸ್ ಆಗಬೇಕು ಅಂದರೆ 80% ಐಡಿಯಾ ಆಗಿರಬೇಕು, 20% ದುಡ್ಡು ಹಾಕಬೇಕು ಅಂತ. 80% ಐಡಿಯಾ, ಹೊಸ ಕಾನ್ಸೆಪ್ಟ್, ಹೊಸದಾದ ಆಲೋಚನೆ, ಚಿಂತನೆ. ಎಲ್ಲರೂ ಮಾಡ್ತಿದ್ರೆ ನಾನು ಅಂಗಡಿ ಇಡ್ತೇನೆ, ಅವನಿಗೂ ಅರ್ಧ ಹೊಟ್ಟೆ, ನನಗೂ ಅರ್ಧ ಹೊಟ್ಟೆ. ಅವನೊಂದು ಬೇಕ್ರಿ ಹಾಕಿದಾನೆ, ನಾನೊಂದು ಬೇಕ್ರಿ ಹಾಕ್ಬಿಡ್ತೀನಿ, ಅವನಿಗೂ ಅರ್ಧ, ನನಗೂ ಅರ್ಧ. ಅವನಿಗೊಂದು ಹೋಟೆಲ್ಲು, ನನಗೊಂದು ಹೋಟೆಲ್ಲು. ಇಲ್ಲ, ಇಲ್ಲೇ 3 ಹೋಟ್ಲಿದೆ ಪಕ್ಕದಲ್ಲಿ, ನೀವು ನಂಬೋಲ್ಲ. ಆ ಮೂವರನ್ನು ವಾಕಿಂಗ್ ಹೋಗೋವಾಗ ನಾನು ಹಾಗೆ ಸಂಜೆ ಹೊತ್ತು ಕೆಲವೊಂದು ಸಮಯ ಮನೆಯಿಂದ ಇಷ್ಟು ದೂರ ವಾಕಿಂಗ್ ಬರೋವಾಗ ನೋಡ್ತಾನೆ, ಏನ್ರೋ ಇದು ಹೊಟ್ಟೆ ಹೊಡ್ಕೋಬಿಟ್ರಲ್ಲ, ಬದುಕಿತ್ಕೋಬಿಟ್ರಲ್ಲ, ಇವನ್ ಬದುಕಿವನು, ಇವನ್ ಬದುಕಿವನು. ಬೇಕ್ರಿಗಳು ನೋಡ್ಬೇಕು, ಇಲ್ಲೂ ಬೇಕ್ರಿ, ಇಲ್ಲೂ ಬೇಕ್ರಿ, ಇಲ್ಲೂ ಬೇಕ್ರಿ, ಇಲ್ಲೂ ಬೇಕ್ರಿ. ಎಲ್ಲಾಗುತ್ತೆ? ಏನೇ ಒಂದು ವ್ಯವಹಾರ ಮಾಡಬೇಕು ಅಂದ್ರೆ ನೆನಪಿಟ್ಟುಕೊಳ್ಳಿ ಮಕ್ಕಳೇ, ದುಡ್ಡಿದೆ, ನಾನು ದುಡ್ಡು ಹಾಕ್ಬಿಡ್ತೇನೆ. ಇಲ್ಲ, ಒಬ್ಬ ಪುಣ್ಯಾತ್ಮ ಒಂದು ಮಾಡಿದ್ದಾನೆ, ಯಾವುದೋ ಒಂದು ದೊಡ್ಡ ಒಂದು ಹೋಟೆಲ್ ಬ್ರ್ಯಾಂಡ್ ಆಗಿದೆ. ತಾಯಿ ಜೀವ ಕಷ್ಟಪಟ್ಟು ಕಟ್ಟಿದೆ, ರಾತ್ರಿ ಹಗಲು ಕಟ್ಟಿದೆ. ಅದರ ಹಿಂದ್ಗಡೆ ಅವ್ರ ಪರಿಶ್ರಮ ಅಷ್ಟಿಷ್ಟಲ್ಲ. ಇವತ್ತೊಂದು 3,000-4,000 ಎಂಪ್ಲಾಯೀಸ್ ಇದ್ದಾರೆ. ಇನ್ನಷ್ಟು ವೃದ್ಧಿ ಆಗಲಿ. ನಮ್ಮ ಕನ್ನಡದವರು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆಗ್ಬೇಕು. ನನಗದೊಂದು ತುಂಬಾ ಖುಷಿ. ನಮ್ಮ ಕನ್ನಡದವರ ಒಂದು ಬ್ರ್ಯಾಂಡ್ ಎಲ್ಲೆಲ್ಲೂ ಪಸರಿಸಲಿ ಅನ್ನತಕ್ಕಂಥದ್ದು ತಾಯಿ ಜೀವ ಕಟ್ಟಿದೆ ದಿವ್ಯಮ್ಮ. ಆದ್ರೆ ಕಾಪಿ ಕೇಟಲ್ಲಿ ಯಾರ್ಯಾರೋ ಮಾಡ್ತಿದ್ರೆ, ಇಲ್ಲೊಬ್ಬ ಪುಣ್ಯಾತ್ಮ ಮಾಡಿದ್ದಾನೆ, ನೀವು ನಂಬೋಲ್ಲ. ದಿನಾ ಪೂರ್ತಿ ಮಾಡಿದ್ರು ಒಂದು 10-15 ಸಾವಿರ ರೂಪಾಯಿ ಇಲ್ಲ, ಅಲ್ಲಿ ಇಲ್ಲವೇ ಇಲ್ಲ. ಸುಮ್ಮನೆ ಹಂಗೆ ಸಂಜೆ ಒಂದು ವಾಕ್ ಹೋಗ್ತಾ ಒಂದು ದೋಸೆ ತಿನ್ನೋಣ ಅನ್ನತಕ್ಕಂಥದ್ದು ತಗೊಂಡೆ. ಪರಮಾತ್ಮ ತುಂಬಾ ಅದ್ಭುತ. ಆಲೂಗಡ್ಡೆ ಪಲ್ಯನೇ ಇಟ್ಟಿಲ್ಲ. ನಾನು ತಗೊಂಡಿರೋದು ಪುಡಿ ಮಸಾಲ ದೋಸೆ. ಕಾಪಿ ಕೇಟ್ ಮಾಡಿ ಎಲ್ಲ ತಂದವ್ರೆ, ಆಲೂಗಡ್ಡೆ ಹಾಕೋದೆ ಮರ್ತಾವನೆ ಅವನು. ಅದಕ್ಕೆ ಸಕ್ಸಸ್ ಆಗಲ್ಲ. ಏನಾದ್ರೂ ಒಂದು ಹೊಸತನ ಇರ್ಬೇಕು. ಅವರು ಮಾಡಿಬಿಟ್ರು, ನಾನು ಮಾಡ್ತಾನೆ, ದುಡ್ಡಿದೆ, ಅದೇ ಮಾಡಿರೋದು ತಪ್ಪು. 80% ಮನಿ, 20% ಕಾನ್ಸೆಪ್ಟ್. ಹೋಯ್ತು ನಿಮ್ಮದು, ಹೋಯ್ತು, ಮುಳುಗುತ್ತು. 80% ಒಂದು ಒಳ್ಳೆ ಆಲೋಚನೆ, ಯಾರು ಮಾಡದ್ದು, ಯಾರು ಯೋಚಿಸದ್ದು, ಚಿಂತಿಸದ್ದು. ನಿಮ್ಮ ಬಿಸ್ನೆಸ್ ಕ್ಲಿಕ್ ಆಗ್ಬೇಕು ಅಂದ್ರೆ 80% ಒಂದು ಒಳ್ಳೆಯ ಆಲೋಚನೆ, ವಿಶೇಷ ಆಲೋಚನೆ ಇದ್ದರೇನೆ ಬ್ಯೂಟಿಫುಲ್ ಒಂದು ನ್ಯೂ ಕಾನ್ಸೆಪ್ಟ್ ಅಂತ ಹೇಳ್ತಾರೆ. ಇವತ್ತು ನಮ್ಮ ಝೆರೋದಾ, ನಿತಿನ್ ಕಾಮತ್ 1 ಲಕ್ಷ ಕೋಟಿ ಕಂಪನಿಯ ವ್ಯಾಲ್ಯೂಯೇಷನ್ ಬಂದು ನಿಂತಿದ್ದಾರೆ. ಬ್ಯೂಟಿಫುಲ್. ಅದಕ್ಕೆ ಕಾಂಪಿಟೇಷನ್ ಆಗಿ ಯಾರ್ಯಾರು ಬಂದಿದ್ದಾರೆ, ಇರ್ಲಿ. ಆದ್ರೂ ನಮ್ಮ ಕನ್ನಡತನವನ್ನ ಜಾಗತಿಕವಾಗಿ ತಂದು ನಿಲ್ಸಿಟ್ಕೊಂಡಿದ್ದಾರೆ ನಮ್ಮ ಕಾಮತ್ ಬ್ರದರ್ಸ್. ಹೆಮ್ಮೆ ಅನ್ಸುತ್ತೆ. ಹೊಸ ಕಾನ್ಸೆಪ್ಟ್ ಅದೇನು ತುಂಬಾ ಹೊಸ ಕಾನ್ಸೆಪ್ಟ್ ಏನಲ್ಲ, ಬಟ್ ಅದನ್ನ ಇನ್ನೂ ಸಿಂಪ್ಲಿಫೈಡ್ ಮಾಡಿದ್ರು.
ಟ್ರೇಡಿಂಗು, ಇನ್ನೊಂದು ಸ್ಟಾಕ್ ಮಾರ್ಕೆಟ್ ಅನ್ನತಕ್ಕಂಥದ್ದು. ಇವತ್ತು ನೋಡಿ 1,00,000 ಕೋಟಿಯ ಕಂಪನಿ ಒಂದು 4-5 ವರ್ಷಗಳಲ್ಲಿ ಬೆಳೆದಿರತಕ್ಕಂಥದ್ದು. ಯೋಚನೆ ಮಾಡಿ ನೋಡಿ. ಅದನ್ನ ಕಾಪಿ ಕೇಟಾಗಿ ಬೇರೆಯವರು ಬಂದಿದ್ದಾರೆ, ಮಾಡ್ತಿದ್ದಾರೆ, ಇಲ್ಲ ಅನ್ನತಕ್ಕಂಥದ್ದೇನೂ ಇಲ್ಲ. ಇರ್ಲಿ. ಆದ್ರೆ ಮೊದಲಿಗೆ ಯಾರು ಬಂದ್ರು, ಏನ್ ಐಡಿಯಾ ಮಾಡಿದ್ರು, ಇಲ್ಲ ಮಾಡಿಬಿಟ್ಟು ಸರ್ ವಿಘ್ನಗಳು, ಅದು ಸರಿಪಡಿಸ್ಲಿಕ್ಕೆ ಆಗೋಲ್ಲ. ನೆನ್ಪಿಟ್ಕೊಳ್ಳಿ, ಅದು ನಿಮ್ಮ ಕರ್ಮದೋಷ. ಅವರು ಮಾಡ್ತೇವೆ, ನಾವು ಮಾಡಿಬಿಡ್ತೇವೆ, ಇಂಥದ್ದೊಂದು ಹೋಟ್ಲ್ ಹಾಕ್ಬಿಡ್ತೇವೆ, ಅವರೊಂದು ಅಂಗಡಿ ಹಾಕ್ಬಿಟ್ರು. ನೀವು ನಂಬಲ್ಲ, ನನ್ನ ಮನೆಯಿಂದ ಮೊನ್ನೆ ಈ ಆಫೀಸಿಂದ ಹಿಂದ್ಗಡೆಯಿಂದ ಒಂದು ರೋಡ್ ಹೋಗುತ್ತೆ, ಹೋಗ್ತಿರ್ಬೇಕಾದ್ರೆ ಈ ಕಡೆನೂ ಆಟೋಮೊಬೈಲ್ ಅಂಗಡಿ, ಈ ಕಡೆನೂ ಆಟೋಮೊಬೈಲ್, ಹೀಗೆ ತಿರ್ಕೊಂಡು ನೋಡ್ತೀನಿ, ಈ ಕಡೆ ಒಂದು 20 ಇದೆ, ಈ ಕಡೆ ಒಂದು 20 ಇದೆ. ಅವ್ರವ್ರ ಅಂಗಡಿನಲ್ಲಿ ಒಬ್ಬೊಬ್ಬ ಕ್ಲೈಂಟ್ ಇಲ್ಲ ಅಂದ್ರೆ ಎಲ್ರು ಕಾಪಿ ಕ್ಯಾಟ್ ಮಾಡಿಬಿಟ್ಟಿರೋದೆ. ಎಲ್ಲಿ ವ್ಯಾಪಾರ ಆಗುತ್ತೆ? ಎಲ್ಲಿ ವ್ಯಾಪಾರ? ಎಷ್ಟು ವ್ಯಾಪಾರ ಆಗುತ್ತೆ? ಎಷ್ಟು ದಿನ ವ್ಯಾಪಾರ ಆಗುತ್ತೆ? ಇಲ್ಲೂ ಆಗೋದಿಲ್ಲ ಮಕ್ಕಳೇ. ಅದೇ ಆಗೋದು. ಗೊತ್ತಿಲ್ಲದೆ ಕೆಲವೊಮ್ಮೆ ನೀವು ಒಂದು ಒಳ್ಳೆ ಆಲೋಚನೆ ಮಾಡಿದಿರಿ, ಯಾರೂ ಮಾಡದಂತ ಒಂದು ಆಲೋಚನೆಯ ವಿಧಾನದ ಕಾರ್ಯಕ್ಷೇತ್ರ, ನಿಮಗೆ ಒಂದು ಪ್ರಮೋಷನ್ ಆಗ್ಬೇಕು, ನಿಮ್ಮಲ್ಲಿ ಅರ್ಹತೆ ಇದೆ, ಆಗ್ತಿಲ್ಲ, ಏನೋ ಅಡ್ಡಿ, ಇಂಟರ್ವ್ಯೂವರ್ ಬರ್ತಿಲ್ಲ, ಬಾಸ್ ಬರ್ತಿಲ್ಲ, ಇಲ್ಲ ನಿಮಗೆ ಹೋಗ್ಲಿಕ್ಕೆ ಆಗ್ತಿಲ್ಲ, ಆ ಸಂದರ್ಭಕ್ಕೆ ಏನೋ ಒಂದು ತೊಂದರೆ, ನ್ಯಾಯವಾಗಿದ್ದೀರಿ, ಕೋರ್ಟಲ್ಲಿ ಯಾಕೋ ಕೇಸು ವಾಯ್ದಾ ಆಗ್ತಾ ಇದೆ, ಏನೋ ಆ ಸಮಯಕ್ಕೆ ವಿಘ್ನ ಆಗ್ತಿದೆ, ವ್ಯಾಪಾರ ಆರಂಭ ಮಾಡ್ಲಿಕ್ಕೆ ಏನೋ ವಿಘ್ನ, ಚೆನ್ನಾಗಿದೆ, ದುಡ್ಡಿದೆ, ಅಂಗಡಿ ಇದೆ, ಕಾನ್ಸೆಪ್ಟ್ ಚೆನ್ನಾಗಿದೆ, ಬಟ್ ಏನೋ ಗೊತ್ತಿಲ್ಲ, ಅಲ್ಲೊಂದು ಅಡ್ಡಿ, ಸಡನ್ ಆಗಿ ಮನೇಲಿ ಏನೋ ಒಂದು ಸೂತಕ, ಅನಾರೋಗ್ಯ, ಈ ತರದೊಂದು ಮೇಲಿಂದ ಮೇಲೆ ಅಡ್ಡಿಗಳು, ವಿಘ್ನಗಳು ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಆಗುತ್ತಿದೆ. ಅಲ್ಲಿ ಹೋಗ್ಬೇಕು, ಅದನ್ನ ಮಾಡ್ಬೇಕು, ಅಲ್ಲೊಂದು ಬೆಳೆ ಇಡಬೇಕು, ಆ ಬೆಳೆ ತಗೊಂಡ್ಬರ್ಬೇಕು, ಈ ತರ ನಿಮ್ಮದೇ ಆದಂತ ಕಾರ್ಯಕ್ಷೇತ್ರಕ್ಕೆ ಪದೇ ಪದೇ, ಅದು ಒಳ್ಳೆ ಆಲೋಚನೆ ಕರೆಕ್ಟ್ ಆಗಿದ್ರೆ ಮಾತ್ರ. ನೆನ್ಪಿಟ್ಕೊಳ್ಳಿ, ಈ ತರ ಅಡ್ಡಾದಿಡ್ಡಿ ಕಾಪಿ ಕ್ಯಾಟ್ ಮಾಡಿರ್ತಕ್ಕಂಥ ಕಾರ್ಯಗಳಿಗೆ ನನ್ನನ್ನ ಕ್ಷಮಿಸ್ಬೇಡಿ ಗುರುಗಳು, ಅದಾಗ್ಲಿಲ್ಲ ಅನ್ನತಕ್ಕಂಥದ್ದು. ನೀವು ಕರೆಕ್ಟ್ ಆಗಿದ್ದು, ನಿಮ್ಮ ಆಲೋಚನೆ ಕರೆಕ್ಟ್ ಆಗಿದ್ದು, ನಿಮ್ಮ ವಿವೇಚನೆ ಕರೆಕ್ಟ್ ಆಗಿದ್ದು, ನಿಮ್ಮ ಕಾನ್ಸೆಪ್ಟ್ ಚೆನ್ನಾಗಿದ್ದು, ಆದರೂ ವಿಘ್ನ, ನಿಮ್ಮಲ್ಲಿ ಅರ್ಹತೆ ಇದೆ, ಪ್ರಮೋಷನ್ ಇಲ್ಲ, ಹೋದಾಗೆಲ್ಲ ಏನೋ ಒಂದು ಇಲ್ಲ, ಬರ್ಬೇಕು ಸೂಪರ್ವೈಸರು, ಅಲ್ಲೊಂದು ಆರ್ಡರ್ ಬರಬೇಕು, ನಿಮಗೆ ಎಲ್ಲ ಕರೆಕ್ಟ್ ಆಗಿದೆ, ಸಣ್ಣ ಒಂದು ವಿಘ್ನ, ನಿಮ್ಮ ಬ್ಯಾಂಕು ಬ್ಯಾಲೆನ್ಸು ಎಲ್ಲ ಚೆನ್ನಾಗಿದೆ, ಬಟ್ ಅಲ್ಲೆಲ್ಲೋ ಒಂದು ಸಣ್ಣದಾಗಿ ಸಿಬಿಲ್ಲೋ ಇನ್ನೊಂದು ಏನೋ ಒಂದು ಕಾರಣ ಹೇಳಿ ನಿಮ್ಗೊಂದು ಲೋನ್ ಬರ್ಲಿಕ್ಕೆ ಒಂದು ಅಡ್ಡಿಗಳಾಗ್ತಿದೆ. ಇಂಥ ಸಂದರ್ಭಗಳು ತುಂಬಾ ಜನ, ತುಂಬಾ ಕುಟುಂಬಸ್ಥರು, ವೈದಿಕರು, ನೀವು ಬಾಧೆಗಳಲ್ಲಿ ನಿಂತಿರ್ತೀರಿ, ಏನೋ ಗೊತ್ತಿಲ್ಲ, ಗುರುಜಿ ನಿಮ್ಮನ್ನು ಭೇಟಿ ಬರ್ಲಿಕ್ಕೆ ನಾನು ಎಷ್ಟೋ ಬಾರಿ 3 ವರ್ಷ 5 ವರ್ಷ, ಮೊನ್ನೆ ಒಬ್ರು ಬರ್ತಾರೆ, 24 ವರ್ಷದಿಂದ ಕಾಯ್ತಿದ್ದೇವೆ, ಸಮ್ ಹೌ ವಿ ರೀಚ್ಡ್ ಇಟ್. ದಂಪತಿಗಳು 24 ವರ್ಷ, ಮಗಳಿಗೆ ಈಗ ಮದುವೆ ಬರ್ತಾರೆ, ಅವ್ರು ಮದುವೆ ಆದಾಗ ಬಂದು ನೋಡ್ಬೇಕಿತ್ತಂತೆ, ಏನು ವಿಘ್ನಗಳೋ ಗುರುಗಳೇ, ಬಿಡ್ಲೇ ಇಲ್ಲ, ಒಟ್ನಲ್ಲಿ ನಮ್ಮ ಮಗಳ ಮದುವೆಗೆ ನೋಡಿ ಕೂಡು ಬಂದಿದ್ದೇವೆ ನಿಮ್ಮ ಹತ್ರ ಅಂತ. ಮಗಳು 2 ವರ್ಷನೋ 3 ವರ್ಷನೋ ಇದ್ದಾಗ ಅಂದುಕೊಂಡಿರೋದು ಅವರು, ಈಗ ಮಗಳ ಜೊತೆ ಬಂದಿದ್ದಾರೆ. ಈ ರೀತಿ ನಿಮ್ಮ ಉದ್ದೇಶ ಚೆನ್ನಾಗಿದೆ, ಬಟ್ ಅಲ್ಲಿ ಯಾಕೋ ಆ ಉದ್ದೇಶದ ಕಾರ್ಯಗಳು ನಡೆಯುತ್ತಿಲ್ಲವೆಂದಾಗ ನಿಮ್ಮ ಮನೆ ದೇವರಿಗೆ ಒಂದು 9 ಮಂಗಳವಾರ ತೆಂಗಿನಕಾಯಿ ಎಲ್ಲಿಂದಲಾದ್ರೂ ತಗೋಬಂದು, ಎಲ್ಲರೂ ಮನೇಲೂ ಪೂಜೆ ಮಾಡ್ತೇವೆ, ನಿಮ್ಮ ಮನೆ ದೇವರಿಗೆ ಮನೆಯಲ್ಲಿಯೇ ಧೂಪ ದೀಪ ಸಂಧ್ಯಾ ಕಾಲದಲ್ಲಿ ತೆಂಗಿನಕಾಯಿ ಹೊಡೆದು ಅಲ್ಲೊಂದು ಮಹಾಮಂಗಳಾರತಿಯನ್ನ ಮಾಡಿ ಆಗುತ್ತೆ. ಯಾರಾದ್ರೂ ಆಚಾರ್ಯರನ್ನ ಕರೆಸಿ, ಪುರೋಹಿತರನ್ನ ಕರೆಸಿ ಮಾಡ್ಬೋದು, ಇಲ್ಲ ನೀವೇ ಮಾಡ್ಬೋದು. ನಿಮ್ಮ ಮನೆಯ ದೇವರಿಗೆ, ನಿಮ್ಮ ಮನೆಯಲ್ಲಿ ಇರತಕ್ಕಂಥ ದೇವರಿಗೆ ನೀವು ಮಾಡಬಹುದು. ಬ್ಯೂಟಿಫುಲ್. 9 ಮಂಗಳವಾರ, ಈ ಆಷಾಢ ಮಂಗಳವಾರಕ್ಕೆ ಈ ವಿಶೇಷ ಸಂಕಲ್ಪ ಹೇಳ್ಕೊಡ್ತಿದ್ದೇನೆ. ಈ ಅಡ್ಡಿ ಆತಂಕಗಳು, ಏನೋ ಹುಡುಗಿನ ನೋಡ್ಕೊಂಡು ಬರ್ಬೇಕು, ಹುಡುಗಿ ರೆಡಿ ಇದ್ದಾಳೆ, ಹುಡುಗ ರೆಡಿ ಇದ್ದಾನೆ, ಯಾಕೋ ಆಗ್ತಿಲ್ಲ, ಮಾತುಕತೆ ಮಾಡ್ಕೊಂಡು ಬರ್ಬೇಕು, ಯಾಕೋ ಆಗ್ತಿಲ್ಲ, ಆ ಜಾಗದ ವಿಚಾರದಲ್ಲಿ ಎಲ್ಲ ರೆಡಿ, ಅವರು ಬರುವಾಗ ನಾನಿಲ್ಲ, ನಾನು ಬರುವಾಗ ಅವರಿಲ್ಲ, ಈ ತರದ ಅಡ್ಡಿಗಳು ಮೇಲಿಂದ ಮೇಲೆ ನಡೆಯುತ್ತಿದ್ದರೆ ನಿಮ್ಮ ಮನೆಯ ದೇವರಿಗೆ 9 ಮಂಗಳವಾರ ಸಂಧ್ಯಾ ಕಾಲದಲ್ಲಿ ಒಂದು ಸಣ್ಣದಾಗಿ ಧೂಪ ದೀಪ ಇಟ್ಟು ತೆಂಗಿನಕಾಯಿಯನ್ನ ಮುಖ್ಯವಾಗಿ ಹೊಡೆದು ಭಗವಂತನಿಗೆ ಸಮರ್ಪಣೆ ಮಾಡಿ, ಆಯ್ತು ಅಂದ್ರೆ ಏನಾದ್ರೂ ಒಂದು ತುಪ್ಪದ ಸಿಹಿ ಪಾಯಸ, ಸಿಹಿಯಾಗಿರ್ತಕ್ಕಂಥದ್ದು ಏನ್ ಬೇಕಾದ್ರೂ ತುಪ್ಪ ಹಾಕಿರ್ತಕ್ಕಂಥದ್ದು ಪಾಯಸ ಇರ್ಬೋದು, ಒಳ್ಳೇದೆ.
ಇಲ್ಲ ತುಪ್ಪ ಹಾಕಿರ್ತಕ್ಕಂಥ ಸಿಹಿ ಪೊಂಗಲ್ ಒಂದಿಷ್ಟೇ ಮಾಡಿ ನೈವೇದ್ಯಕ್ಕೆ ಇಟ್ಟು ಆ ಒಂದು ಕಾಯಿ ಹೊಡೆದು ಮಹಾಮಂಗಳಾರತಿ ಮಹಾಮಂಗಳಾರತಿ ಮಾಡಿ ನಿನಗೆ ಸಮರ್ಪಣೆ, ನಮಗೆ ಆ ದಾರಿ ತೋರಿಸ್ಕೊಡುತ್ತ ಖಂಡಿತ ನಿಮ್ಮ ಆ ಕಾರ್ಯ ವಿಘ್ನಗಳಿಂದ ಹೊರಗಡೆ ಬರ್ತೀರಿ. ಈ ತರ ನಿತ್ಯ ಮಾಡಿಕೊಳ್ಳತಕ್ಕಂಥ ಎಷ್ಟೋ ಒಂದು ಸಂಕಲ್ಪಗಳಿಂದಲೇ ಎಷ್ಟೋ ವಿಧಾನದ ವಿಘ್ನಗಳನ್ನ, ತೊಂದರೆಗಳನ್ನ, ಶತ್ರು ಪರಾಜಯ, ಬೇರೆ ಬೇರೆದೆಲ್ಲ ತುಂಬಾ ಇದೆ. ಧನ ಸಂಪತ್ತು, ಐಶ್ವರ್ಯ ಸಂಪತ್ತು, ನೆಮ್ಮದಿಯ ಸಂಪತ್ತು, ಇವೆಲ್ಲ ತಿಳಿಸ್ಕೊಡ್ತೇನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾಡ್ಕೋತೀರಿ ಅಂತ ಅನ್ಕೋತೇನೆ. ನಿಮ್ಮ ವಿಘ್ನಗಳು ದೂರವಾಗ್ಲಿ ಅಂತ ಕೇಳ್ಕೊತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಪೂರ್ವ ಫಾಲ್ಗುಣಿ ನಕ್ಷತ್ರ, ಶುಕ್ರ ನಕ್ಷತ್ರ, ಆನಂದ ನಕ್ಷತ್ರ, ಭೋಗ ನಕ್ಷತ್ರ, ಖುಷಿಯ ನಕ್ಷತ್ರ, ಅಲಂಕಾರ ನಕ್ಷತ್ರ, ಒಂಥರ ಸ್ಟೇಟಸ್ ನಕ್ಷತ್ರ, ಗರ್ವ ನಕ್ಷತ್ರ, ನೋಟ ನಕ್ಷತ್ರ, ಗಾಂಭೀರ್ಯ ನಕ್ಷತ್ರ. ಒಂದು ರೀತಿ ಈ ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿದವರು ಒಂದು ಮೈಕಟ್ಟು ಮಕ್ಕಳೇ. ಗಾಂಭೀರ್ಯ ಮೈಕಟ್ಟು, ದೇವತಾ ಮೈಕಟ್ಟು, ಸುಗಂಧಂ ಅಂತ ಒಂಥರ ಏನೂ ಸುಗಂಧ ಅವರ ದೇಹದಿಂದ. ಅವರ ಮಾತು ಅಷ್ಟೇ, ಆಲೋಚನೆಯೂ ಅಷ್ಟೇ. ಒನ್ ಸಿಸ್ಟಮ್, ಬ್ರ್ಯಾಂಡೇ ನೀವು 10 ಜೊತೆ ಚಪ್ಪಲಿ ಇಟ್ಕೊಂಡಿರಲ್ಲ, ಒಂದ್ ಜೊತೆ ಚಪ್ಪಲಿನ, ಬಟ್ ಇಟ್ ವಿಲ್ ಬಿ ಅ ಬ್ರ್ಯಾಂಡ್. 10 ಸೀರೆಗಳಿರಲ್ಲ, ಒಂದೇ ಕಾಟನ್ ಸೀರೆ ಉಟ್ರು ಕೂಡ ಅದೊಂದು ಗತ್ತೆ ನೀವು. ಅಬ್ಬೋ, ಚಂದ್ರನೇ ನಡ್ಕೊಂಡು ಬಂದ್ಬಿಟ್ಟಿದ್ದಾನೆ, ಸೂರ್ಯನೇ ನಡ್ಕೊಂಡು ಬಂದ್ಬಿಟ್ಟು. ಸೂರ್ಯ ಚಂದ್ರರಿಬ್ಬರೂ ಸೇರಿದರೆ, ಸೂರ್ಯ ಅಂದ್ರೆ ಅಧಿಕಾರ, ಚಂದ್ರ ಅಂದ್ರೆ ಮನಸ್ಸು, ಎರಡೂ ಸೇರಿ ಅಲ್ಲೊಂದು ಐಶ್ವರ್ಯ ಪ್ರಾಪ್ತಿ ಆಗತ್ತೆ. ನಿಮ್ಮನ್ನ ನೋಡಿದವ್ರು ಯಾರು ಲಕ್ಷಕ್ಕಿಂತ ಕಡಿಮೆ ಇಲ್ಲ ಅಂತ ಹೇಳಲ್ಲ. ವಿಷ್ಣುವರ್ಧನ್ಗಿಂತ ಜಾಸ್ತಿ, ಡಾಕ್ಟರ್ ರಾಜ್ಕುಮಾರ್ಗಿಂತ ಸ್ವಲ್ಪ ಕಡಿಮೆ ಪುರುಷರಾಗಿದ್ರೆ. ಹೌದು, ವಿಷ್ಣುವರ್ಧನ್ಗಿಂತ ಸ್ವಲ್ಪ ಹಂತದಲ್ಲಿ, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗಿಂತ ಒಂದು ಲಿಟ್ಲ್ ಕಡಿಮೆ ಗತ್ತಿನಲ್ಲಿ ಅನ್ನತಕ್ಕಂಥದ್ದು ಹೇಳ್ತಾನೆ. ಅಂಥದ್ದೊಂದು ಭಾವ ಇರತಕ್ಕಂಥ ಒಂದು ಸಾಮರ್ಥ್ಯ. ಮಾಧುರಿಕ್ಕಿಂತ ఎక్కువ, ಶ್ರೀದೇವಿಗಿಂತ ತక్కుವ. ಹೌದು ಅಲ್ವೋ ಹೇಳಿ? ಪೂರ್ವ ಫಾಲ್ಗುಣಿ ನಕ್ಷತ್ರ, ನೀವು ನಡೆಯೋದು, ನೀವು ಕೂತ್ಕೊಳ್ಳೋದು, ನಿಮ್ಮನ್ನ ಎಷ್ಟು ಜನ ಒಂದು ಅಭಿಮಾನಿಗಳಿದ್ದಾರೆ ಗುರುಗಳೇ? ನಿಮಗೆ ಎಷ್ಟು ಜನ ಅಭಿಮಾನಿಗಳು? ಎಷ್ಟು ಜನ ನಿಮ್ಮ ಆರಾಧಕರು? ಒಂಥರ ನಿಮಗೆ ಈಗ ನೋಡ್ತಿದ್ದಾಗ ಇನ್ನೂ ಒಂದು ಗೌರವ ತಾನಾಗಿಯೇ. ನೋಡಿ, ನಾವು ದುಡ್ಡು ಕೊಟ್ಟು ಇನ್ನೊಂದು ಮಾಡಿ ಗೌರವ ತಗೊಳ್ಳೋದು ಬೇರೆ, ತಾನಾಗಿಯೇ ಗೌರವ, ಹೆಸರು ಪಡೆಯೋದು ಬೇರೆ. ಅದು ಪೂರ್ವ ಫಾಲ್ಗುಣಿ ನಕ್ಷತ್ರಕ್ಕೆ ಇಟ್ಸ್ ಅ ಗಾಡ್ಸ್ ಗಿಫ್ಟ್. ಭರಣಿ ನಕ್ಷತ್ರಕ್ಕೂ ಪೂರ್ವಾಷಾಢ ನಕ್ಷತ್ರಕ್ಕೂ ಮೀರಿದಂಥದ್ದೊಂದಿರುತ್ತೆ. ಅದರಲ್ಲೂ ಯಾವುದೇ ಸ್ತ್ರೀ ಪೂರ್ವ ಫಾಲ್ಗುಣಿ ಹುಟ್ಟಿದ್ರೆ ಮಾತ್ರ ಅಮ್ಮ ರಾಮಚಂದ್ರ ದೇವತಲ್ಲರ. ನಮ್ಮ ಗುರುಗಳು ಹೇಳೋದು, ದೇವ್ರು ಇಲ್ಲ ಕಣೋ, ಅವ್ರ ಹತ್ರನೇ ಇದ್ದಾನೆ ಕಣೋ ಅಂತ. ಅಂಥದ್ದೊಂದು ಮುಗ್ಧ ಭಾವ, ಸ್ನಿಗ್ಧ ಭಾವ. ಅಮ್ಮಂದಿರು, ನೀವು ಅಕ್ಕಂದಿರು, ತಾಯಂದಿರು, ಗೆಲುವು ಕೊಡ್ತಕ್ಕಂಥವ್ರು, ಅಷ್ಟು ಶಕ್ತಿ ಇರುತ್ತೆ. ಮತ್ತೆ ಹಾಗೆ ಮೇಷರಾಶಿ ಚೆನ್ನಾಗಿದೆ. ಶುಕ್ರ ಧನಸ್ಥಾನ, ಕಲೆಗೆ ಸಂಬಂಧಪಟ್ಟಂತ ವೃತ್ತಿಗಳು, ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ವ್ಯವಹಾರ, ಕೆಲಸ ಕಾರ್ಯಗಳು, ವಿಶೇಷ ಅಭಿವೃದ್ಧಿ. ವೃಷಭ ರಾಶಿ ಸುಖಸ್ಥಾನದಲ್ಲಿ ಶುಕ್ರ, ನಿಮ್ಮ ಮನೆಯಲ್ಲೂ ಶುಕ್ರ. ಪೂಜಾ ಕಾರ್ಯಗಳು, ದೈವಿಕ ಕಾರ್ಯಗಳು, ವೈದಿಕ ಕಾರ್ಯಗಳು, ಯಜ್ಞ, ಯಾಗ, ಹೋಮ, ಹವನ, ಆಮೇಲೆ ಎಂಟರ್ಟೈನ್ಮೆಂಟ್, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಮದುವೆಗಳು ಮಾಡಿಸೋದು, ಇಂತಹವುಗಳಲ್ಲಿ ಇರ್ತಕ್ಕಂಥ ವೃತ್ತಿ, ಉದ್ಯೋಗ, ಅದ್ಭುತವಾದಂಥ ಗೆಲುವು ಸಿಗತಕ್ಕಂಥ ದಿನ. ಮಿಥುನ ರಾಶಿ
ಒಡ ಹುಟ್ಟಿದವರು, ಕುಟುಂಬಸ್ಥರು, ಆತ್ಮೀಯರು ಸಹಕಾರ ಸಿಗುತ್ತೆ. ಒಂಥರ ತುಂಬಾ ಜಾಲಿಡೇ ಆಗಿರುತ್ತೆ ಇವತ್ತು. ಆಕಸ್ಮಿಕವಾಗಿ ಒಂದು ಪ್ರಯಾಣವೋ, ದೇವಸ್ಥಾನವೋ, ಪ್ರಸಾದವೋ, ಆತ್ಮೀಯರ ಭೇಟಿಯೋ ಇದೆಲ್ಲವನ್ನು ನೋಡ್ತಕ್ಕಂಥ ವಿಶೇಷವಾದಂಥ ಒಂದು ದಿನ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ, ಮನೆ, ಕುಟುಂಬ, ಶುಕ್ರ ಲಾಭದಲ್ಲಿದ್ದಾನೆ. ನಿಮಗೇನ್ ಕಡಿಮೆ? ಶುಕ್ರ ಲಾಭದಲ್ಲಿದ್ದಾನೆ. ಅದ್ಭುತವಾಗಿರ್ತಕ್ಕಂಥ ದಿನ. ಅದರಲ್ಲೂ ಕಲಾ ಮಾಧ್ಯಮ, ಸಂಗೀತ, ಮ್ಯೂಸಿಕ್ಕು, ಎಡಿಟಿಂಗು, ಡಿಸೈನಿಂಗು, ಈ ರೀತಿಯ ವೃತ್ತಿ, ಉದ್ಯೋಗ, ವ್ಯವಹಾರ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷವಾದಂಥ ಅನುಕೂಲವಾದಂಥ ಒಂದು ದಿನ. ಇನ್ನು ಸಿಂಹರಾಶಿ, ಶುಕ್ರ ಕೇಂದ್ರದಲ್ಲೇ, ನಿಮ್ಮ ಮನೆಯಲ್ಲೇ ಚಂದ್ರ ಶುಕ್ರನ್ ಸಾರದಲ್ಲಿರ್ತಕ್ಕಂಥ ಒಂದು ಪ್ರಭಾವ. ಬ್ಯೂಟಿಫುಲ್. ವಾದ್ಯ, ಗೋಷ್ಠಿ, ಸ್ಪೋರ್ಟ್ಸು, ಅಲಂಕಾರ, ಒಪ್ಪ, ಓರಣ, ಬಟ್ಟೆ, ಈ ಒಂದು ವೈದಿಕ ಕೆಲಸ ಕಾರ್ಯಗಳು, ಅದ್ಭುತವಾದಂಥ ಪ್ರಗತಿ. ಅದರಲ್ಲೂ ಜ್ಯೋತಿಷ್ಕರಾಗಿದ್ದೀರಿ, ಒಳ್ಳೆ ಹೆಸರು ಪಡಿತೀರಿ, ಒಳ್ಳೆ ದುಡ್ಡು ನೋಡ್ತೀವಿ, ಅಂಥದ್ದೊಂದು ಭಾವ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಭಾಗ್ಯದಲ್ಲಿ ಶುಕ್ರ, ಬ್ಯೂಟಿಫುಲ್. ಅಂದುಕೊಂಡಂತ ಕೆಲಸ ಕಾರ್ಯಗಳು ಅದ್ಭುತವಾಗಿ ನಡೆಯುತ್ತೆ. ಭರತನಾಟ್ಯ, ಮ್ಯೂಸಿಕ್ ಕಲಿಸೋದು, ಇಲ್ಲ ಅದಕ್ಕೆ ಸಂಬಂಧಪಟ್ಟಂತ ಟೀಚರ್, ಗುರುವಾಗಿರತಕ್ಕಂಥದ್ದು, ಅದ್ಭುತವಾದಂಥ ಪ್ರಗತಿಯ ದಿನ. ಇನ್ನು ವಿಶೇಷವಾಗಿ ತುಲಾ ರಾಶಿ, ಶುಕ್ರ ಅಷ್ಟಮ, ಸ್ವಂತ ಮನೆಯೇ. ದುಡಿದಿದ್ದು ಸ್ವಲ್ಪ ಖರ್ಚು ಮಾಡ್ಕೋತೀರಿ, ಏನು ತೊಂದರೆ ಏನಿಲ್ಲ. ದಶಮೇ ಲಾಭ ಸ್ಥಾನ, ಸೊ ವೃತ್ತಿಯಲ್ಲಿ ತೊಂದರೆ ಇಲ್ಲ, ಚೆನ್ನಾಗಿದೆ. ಇಂಟೀರಿಯರ್, ಆರ್ಕಿಟೆಕ್ಚರು, ಡಿಸೈನಿಂಗು, ಫರ್ನಿಚರು, ಅಲಂಕಾರ, ಮನೆಗಳ ಗೃಹ ನಿರ್ಮಾಣ ಅದ್ಭುತ. ತೋಟಗಾರಿಕೆ, ಹೈನುಗಾರಿಕೆ, ಕೃಷಿಗಾರಿಕೆ ಚೆನ್ನಾಗಿದೆ. ಇನ್ನು ವೃಶ್ಚಿಕ ರಾಶಿ, ಶುಕ್ರ 7ನೇ ಮನೆ, ಆರೋಗ್ಯದಲ್ಲಿ ಚೇತರಿಕೆ, ವ್ಯವಹಾರಗಳಲ್ಲಿ ಚೇತರಿಕೆ, ಹಣ್ಣು, ಸಿಹಿ, ಹೈನುಗಾರಿಕೆ, ಹಾಲು, ಬೆಣ್ಣೆ, ತುಪ್ಪ, ಈ ಬೇಕರಿ, ಸಿಹಿ ತಿಂಡಿ, ಜ್ಯೂಸ್ ಅಂಗಡಿ, ಹಣ್ಣಿನ ಅಂಗಡಿ, ಈ ಥರವುಗಳಿಗೆ ಸಂಬಂಧಪಟ್ಟಂಥ ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನ ನೋಡತಕ್ಕಂಥ ಒಂದು ದಿನ. ಧನುಸು ರಾಶಿ, ಶುಕ್ರ 6ನೇ ಮನೆಗೆ ಕದಲಿದ್ದಾನೆ. ಸ್ವಲ್ಪ ಎಚ್ಚರಿಕೆ, ಲಾಭವೂ ಉಂಟು, ಅಷ್ಟೇ ಖರ್ಚು ಉಂಟು. ಅಪವಿತ್ರ ಮೈತ್ರಿ, ಅಪವಿತ್ರವಾಗಿರತಕ್ಕಂಥ ಗೆಳೆತನ ಅನಾಹುತಕ್ಕೆ ತಂದಿಡ್ತಕ್ಕಂಥದ್ದಾಗುತ್ತೆ. ಗೊತ್ತಿಲ್ಲದ ವ್ಯಕ್ತಿಗಳು ಎಲ್ಲೆಲ್ಲೋ ಏನೋ ಶೇರ್ ಮಾಡ್ಕೊಳ್ಳೋದು, ಹೇಳ್ಕೊಳ್ಳೋದು, ಇದೆಲ್ಲ ಬೇಡ. ಜಾಗ್ರತೆ. ಮನೆಯಲ್ಲಿ ಬಂಗಾರ, ಎಚ್ಚರಿಕೆ. ಶುಗರ್ ಪ್ರಾಬ್ಲಮ್ ಇದೆ, ಎಚ್ಚರಿಕೆ. ದೇಹದಲ್ಲಿ ಶಕ್ತಿ ನ್ಯೂನ್ಯತೆ, ಎಚ್ಚರಿಕೆ. ಸುಮ್ಮನೆ ಕೇಳ್ತಿದ್ದೇವೆ ಹೃದಯಾಘಾತ, ಹೃದಯಾಘಾತ, ಹೃದಯಾಘಾತ. ಮನುಷ್ಯ ದುರ್ಬಲನಾಗಿ ಬಿಟ್ಟಪ್ಪ, ಅವನು ತಿಂತಿರೋ ಊಟ ಪದ್ಧತಿಗಳು ಬದಲಾಯಿಸ್ಕೊಳ್ಳಿಲ್ಲ. ನಾವು ನಮ್ಮ ಸಾಂಪ್ರದಾಯಿಕ ಊಟಗಳಿಗೆ ಹೋಗ್ಬೇಕು. ಸಾಂಪ್ರದಾಯಿಕ ಮೊದಲಿನ ಊಟಗಳು, ಮುದ್ದೆ, ಬಸ್ಸಾರು, ಕಾಳ್ಸಾರು, ಮಸ್ಸೊಪ್ಪು, ತೊವ್ವೆ, ಈ ಥರದ ಆನಂದವಾಗಿ ತಿನ್ನುವಾಗ ನಮ್ಗೇನೂ ಇಲ್ಲ. ಮನೇಲಿ ದಿನ ಇಷ್ಟಿಷ್ಟು ತುಪ್ಪ ತಿಂತಿದ್ವಿ. ಮನೇಲೇ ಇದ್ದ ಹಸುವಿನ ಹಾಲಿನ ತುಪ್ಪ ಮಾಡಿಕೊಂಡು ತಿಂತಿದ್ವಿ, ಚೆನ್ನಾಗಿದ್ವಿ. ಏನೋ ಗೊತ್ತಿಲ್ಲ, ಎಲ್ಲ ಹೈಜಿನಿಕ್ ಅಂತ ಬುರುಡೆ ಬಿಟ್ಟು ಮಾಡ್ತಿದ್ದಾರೆ. ಈ ಮಾರ್ಕೆಟಿಂಗು ಅದು ಇದು ಅಂತ ಮಾಡಿ ನೋಡ್ಕೊಂಡು ಆರೋಗ್ಯದ ಕಡೆ. ಮಕರ ರಾಶಿ, ಶುಕ್ರ ಚೆನ್ನಾಗಿದ್ದಾನೆ, ಪಂಚಮದಲ್ಲಿದ್ದಾನೆ, ಬ್ಯೂಟಿಫುಲ್. ದೂರದ ಕೆಲಸ, ದೂರದ ವ್ಯವಹಾರ, ಎಕ್ಸ್ಪೋರ್ಟ್, ಇಂಪೋರ್ಟ್, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ ಚೆನ್ನಾಗಿದೆ. ಸ್ವಲ್ಪ ಪರಿಶ್ರಮ, ಸಂಗಾತಿಯ ಜೊತೆ ಸಣ್ಣ ಮನಸ್ತಾಪ ಉಂಟು. ಕುಂಭರಾಶಿ, ಕುಂಭದ್ರೋಣ ಮಳೆ. ಭಾಗ್ಯವೇ ಸುಖ ಸ್ಥಾನದಲ್ಲಿದ್ದು ಕೇಂದ್ರದಲ್ಲಿ ಶುಕ್ರ ಚಂದ್ರ ಯೋಗ. ಸ್ತ್ರೀ ಸುಖ, ಪ್ರಣಯ ಸುಖ, ಮದುವೆ ಸುಖ, ಮನೆ ಸುಖ, ಭೂಮಿ ಸುಖ, ಅಧಿಕಾರ ಸುಖ. ಇವತ್ತೊಂದು ಶುಭವಾರ್ತೆಯನ್ನ ವೃತ್ತಿಪರವಾಗಿ, ಕುಟುಂಬ ಪರವಾಗಿ, ಗೆಳೆತನದ ಪರವಾಗಿ ಪಡೆಯತಕ್ಕಂಥದ್ದಂತೂ ನಿಶ್ಚಿತ. ಖಂಡಿತ ಇದೆ. ತುಂಬಾ ಜನ ಕಮೆಂಟ್ ಕಾಯ್ತಿರ್ತೇನೆ. ಮೀನ ರಾಶಿ, ಧೈರ್ಯಂ, ಸ್ಥೈರ್ಯಂ, ವಿಜಯಂ, ವಜ್ರ, ವೈಡೂರ್ಯ, ಆಂಟಿಕ್ ವಸ್ತುಗಳು, ಲಕ್ಸುರಿ ವಸ್ತುಗಳು, ಏರ್ಲೈನ್ಸ್ ಅಲ್ಲಿ ಕೆಲಸ, ಕಸ್ಟಮ್ಸ್ ಅಲ್ಲಿ ಕೆಲಸ, ಇಂಥ ವಿಭಾಗಗಳಲ್ಲಿ ವೃತ್ತಿ, ಉದ್ಯೋಗ,
ಮಾಡ್ತಿರ್ತಕ್ಕಂಥವ್ರಿಗೆ ವಿಶೇಷ ಅನುಕೂಲ ನೋಡತಕ್ಕಂಥ ಒಂದು ದಿನ. ಸ್ವಲ್ಪ ಸೊಂಟ ನೋವು, ಬೆನ್ನು ನೋವಿನಿಂದ ಬಳಲ್ತೀರಿ, ಆರೋಗ್ಯದ ಕಡೆ ಗಮನ ಕೊಡಿ. ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ, ಚೆನ್ನಾಗಿ ವರ್ಕೌಟ್ ಮಾಡಿ, ಎಕ್ಸಸೈಸ್ ಮಾಡಿ, ವಾಕಿಂಗ್ ಮಾಡಿ. ಮೀನರಾಶಿ ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.